ಯಾಕೆ ಯಾಕೆ ಅಂತ ಹೇಳಿದ್ರೆ, ನೀನು ಮಾಡ್ಬೇಕಾದ ಒಂದಷ್ಟು ಕೆಲಸಗಳನ್ನ ನೀನು ಚೆನ್ನಾಗಿ ಮಾಡು, ಉಳಿದದ್ದನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋತೇನೆ ಅಂತ. ಓಕೆ, ಅದರಿಂದ ಪ್ರಾರ್ಥನೆ ಕೂಡ ನಿಮ್ಮ ಜೀವನದ ಒಂದು ಒಳ್ಳೆ ಅಂಗವಾಗಿರ್ಲಿ. ಭುಜಂಗಾಸನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಎದೆ ಭಾಗ ವಿಸ್ತಾರ ಆಗ್ತದೆ, ಉಸಿರಾಟಕ್ಕೆ ಒಳ್ಳೇದಾಗ್ತದೆ. ಕೇವಲ ಹೃದಯದ ಪಾಯಿಂಟ್ ಇಂದ ಮಾತ್ರ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಭುಜಂಗಾಸನಕ್ಕೆ ಮೂಲ ಉಪಯೋಗ ಜಾಗರ್ತಿ ಭುಜಗೀ ದೇವಿ ಭುಜಂಗಾಸನ ಸಾಧನ ಅಂತ ಹೇಳ್ತದೆ. ಭುಜಂಗಾಸನವನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಮ್ಮಲ್ಲಿ ಇರುವಂತಹ ಎವಲ್ಯೂಷನರಿ ಎನರ್ಜಿ, ಕುಂಡಲಿನಿ ಶಕ್ತಿ ಅಂತ ಏನ್ ಕರೆದಿದ್ದಾರೋ ಅದು ಜಾಗೃತಿ ಆಗ್ತದೆ ಅಂತ. ಭುಜಂಗಾಸನದ ಮೂಲ ಉದ್ದೇಶ ಅದು. ತಾನಂ ಶವವತ್ ಭೂಮೌ ಶಯನಂತು ಶವಾಸನಂ. ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಏನಾಗ್ತದೆ? ಶವಾಸನಂ ಶಾಂತಿಹರಂ ಚಿತ್ತ ವಿಶ್ರಾಂತಿಗಾರಕಂ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. ಸ್ನೇಹಿತರೆ, ಮೊನ್ನೆ ಅಷ್ಟೇ ನಾವು 12ನೇ ವರ್ಷದ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸ್ಕೊಂಡಿ. ಈ ಒಂದು ಕಾರ್ಯಕ್ರಮ ಅಂದ್ರೆ ಆರೋಗ್ಯ ಭಾರತಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸಭಾದ ಸಹಯೋಗದಲ್ಲಿ ಯೋಗ ಚಿಕಿತ್ಸಾ ವರ್ಗ ಅಂದ್ರೆ ಈ ವರ್ಕ್ಶಾಪ್ ಆನ್ ಯೋಗ ಥೆರಪಿ, ಪರಿಣಿತ ಯೋಗ ಚಿಕಿತ್ಸಕರಿಂದ ಕೆಲವು ಸಮಸ್ಯೆಗಳಿಗೆ, ದೈನಂದಿನ ರೋಗಗಳು ಅಥವಾ ಅದಕ್ಕೆ ಕಾರಣ ಮತ್ತು ಯೋಗಿಕ ಚಿಕಿತ್ಸಾ ಕ್ರಮವನ್ನ ತಿಳಿಸುವಂತ ಕಾರ್ಯಕ್ರಮವನ್ನ ಮಾಡಿದ್ವಿ. ಮಧುಮೇಹಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯ ಒಂದು ವಿಡಿಯೋದಲ್ಲಿ ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ಅವರು ತುಂಬಾ ಚೆನ್ನಾಗಿ ಯಾವೆಲ್ಲ ಆಸನ, ಮುದ್ರೆಗಳು, ಪ್ರಾಣಾಯಾಮ ಎಲ್ಲ ಹೇಳಿದ್ರು. ಇವತ್ತು ಈ ಒಂದು ವಿಡಿಯೋದಲ್ಲಿ ಯೋಗಾಚಾರ್ಯ ಶ್ರೀ ಶ್ರೀಕಾಂತ್ ಅವರು ಹೃದಯ ಸಂಬಂಧಿ ರೋಗಗಳಿಗೆ ಹಾಗೂ ಯಾಕೆ ಬರುತ್ತೆ, ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದಾರೆ. ಅದನ್ನ ಕೇಳೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನಿಮ್ಮದೊಂದು ಲೈಕ್ ಇರ್ಲಿ ಅಂತ ಹೇಳ್ತಾ ಬನ್ನಿ ಅವರ ಮಾತುಗಳಿಗೆ ಕಿವಿಯಾಗೋಣ. ಧಕ್ ಧಕ್ ಕರನೆ ಲಗ ದಿವಸಕ್ಕೆ ಎಷ್ಟು ಸರ್ತಿ ಧಕ್ ಧಕ್ ಮಾಡ್ತದೆ ಗೊತ್ತುಂಟ ನಿಮ್ಗೆ? ಮಿನಿಮಮ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ? ಆಲ್ರೆಡಿ ಟಾಪಿಕ್ ಹೇಳಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಯೌಗಿಕ ಪರಿಹಾರಗಳ ಬಗ್ಗೆ ಸ್ವಲ್ಪ ಚಿಂತನೆ ನಡೆಸೋಣ. ಈ ಧಕ್ ಧಕ್ ಕರನೆ ಲಗ ಪದ್ಯ ಹೇಳಿದ್ರಲ್ಲ, ಎಷ್ಟು ಸರ್ತಿ ಹೇಳ್ತದೆ ಗೊತ್ತುಂಟ? ಧಕ್ ಧಕ್. ಸುಮ್ಮನೆ ಕೂತಿದ್ರೆ, ಏನೂ ಮಾಡದೆ ಸುಮ್ಮನೆ ಚೇರಲ್ಲಿ ಕೂತಿದ್ರೆ, ಸುಮ್ಮನೆ ಮಲಗಿದ್ರು, ನಮ್ಮ ಡಾಕ್ಟರ್ ಇದ್ದಾರೆ ಆಯುರ್ವೇದ ವೈದ್ಯರು, ದಿವಸಕ್ಕೆ ಮಿನಿಮಮ್ 1,00,000 ಸರ್ತಿ ಧಕ್ ಧಕ್ ಕರನ್ನೇ ಇಲ್ಲಗ. ಒಂದು ಸರ್ತಿ ಅದಕ್ಕೆ ಏನಾದ್ರೂ ಮರ್ತು ಹೋದ್ರೆ ನೆಕ್ಸ್ಟ್ ಮೊಮೆಂಟ್ ನಮ್ಗೆ ಟಿಕೆಟ್. ಸೊ ನಮ್ಮ ದೇಹ ಅನ್ನುವಂತಹ ಅದ್ಭುತವಾದ ಒಂದು ಯಂತ್ರ ಇದ್ರೆ ಅದನ್ನು ನಡೆಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಇಂಜಿನ್ ಹೃದಯ ಅಲ್ವಾ? ಅದಕ್ಕೋಸ್ಕರ ಹೃದಯಕ್ಕೆ ಅಷ್ಟು ಇಂಪಾರ್ಟೆನ್ಸ್. ಶಬ್ದ ಬರ್ಬೇಕಾದ್ರೆ ಏನಾಗ್ಬೇಕು ಹೇಳಿ? ಚಪ್ಪಾಳೆ ತಟ್ಟಿ, ವೆರಿ ಗುಡ್, ಸಾಕು. ಏನಾಯ್ತು? ಆಹತ ಅಂದ್ರೆ ಘರ್ಷಣೆ, ಎರಡು ಹೊಡ್ಕೋಬೇಕು. ಏನೋ ಒಂದಕ್ಕೆ ಹೊಡ್ಕೊಂಡಾಗಲ್ಲಿ ಶಬ್ದ ಬರುದಲ್ವಾ? ನಮ್ಮ ಋಷಿಮುನಿಗಳು ಈ ಜಾಗವನ್ನ ಅನಾಹತ ಅಂತ ಕರೆದು, ಏನು ಬಡ್ಕೊಳ್ಳದೆ, ಏನು ಹೊಡ್ಕೊಳ್ಳದೆ ಶಬ್ದ ಬರ್ತದೆ. ಸೊ ಯೌಗಿಕವಾಗಿಯೂ ಲೌಕಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಅತ್ಯಂತ ಮುಖ್ಯವಾದ್ದು ಹೃದಯ. ಸಾಮಾನ್ಯವಾಗಿ ಬೆಳಗ್ಗಿನ ದೇವ ಪೂಜೆ ಮಾಡುವಂತ ಯಾರಿಗೆ ಅದರ ಅಭ್ಯಾಸ ಇದ್ರೆ ಮೊದಲು ಆತ್ಮಾರಾಧನೆ ಮಾಡ್ಕೊಳ್ಳೋಕೆ ಹೇಳುದು, ಹೃದಯ ಕಮಲ ಮಧ್ಯೆ ಸೂರ್ಯಬಿಂಬಾಸನಸ್ಥಂ ಅಂತ. ದೇವರು ಎಲ್ಲಿದ್ದಾನೆ ಹೇಳಿದ್ರೆ ಇಲ್ಲಿದ್ದಾನೆ. ನನ್ನ ಹೃದಯ ಅನ್ನೋದು ಕಮಲದ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡಿದ್ದಾರೆ. ಭೌತಿಕವಾಗಿ ನೋಡಿದ್ರೆ ಹೃದಯ ಸ್ನಾಯುಗಳಿಂದಾದ ಒಂದು ರಚನೆ, ಮಸಲ್ಸ್. ಓಕೆ, ನಮ್ಮ ಮಸಲ್ಸ್ ಅಲ್ಲಿ ಎರಡು ಅಥವಾ ಮೂರು ವಿಧ ಉಂಟು. ಮೂರು ವಿಧದಲ್ಲಿ ಒಂದು ವಿಧದ ಮಸಲ್ಸ್ ಅಂದ್ರೆ ಹೃದಯದ ಮಸಲ್ಸ್. ಹೃದಯ ಮಸಲ್ಗಳ ಒಂದು ಸ್ಟ್ರಕ್ಚರ್, 4 ಚೇಂಬರ್ ಉಂಟು, ಅನಾಟಮಿಕಲ್ ರೀಸನ್. ಓಕೆ, ಎಂತ ಮಾಡ್ತದೆ? ದೇಹದಲ್ಲಿ ಆರೋಗ್ಯವಾಗಿರ್ಬೇಕಾದ್ರೆ ರಕ್ತ ಪರಿಚಲನೆ ನಿರಂತರವಾಗಿ ಇರಬೇಕು. ಈ ರಕ್ತ ಪರಿಚಲನೆ ನಿರಂತರವಾಗಿರ್ಬೇಕಂದ್ರೆ ಈ ಹೃದಯ ಡಬ್ಬ 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 ಲಕ್ಕ ಧಕ್ಕ 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 ಮಾಡ್ತಾ ಇರ್ಬೇಕು, ಅಲ್ವಾ? ಹೃದಯಕ್ಕೆ ಪ್ರೀತಿಯಾದವ, ಸಂತೋಷದ ಭಾವನೆ, ಹಬ್ಬ ತುಂಬಾ ಖುಷಿ ಆಯ್ತು ಅಂತ ಕೈ ಎಲ್ಲಿಗೆ ಹೋಗ್ತದೆ ಹೇಳಿ? ಎಲ್ಲಿಂದ ಎಂತದೊಂದು ದೊಡ್ಡ ಅವಘಡ ತಪ್ಪಿತು, ನೀವು ಹೋಗ್ತಾ ಇದ್ರೆ ರಪ್ಪ ಅಂತ ಇಲ್ಲಿಂದ ಒಂದು ಕಾರು ಹೋಯ್ತು ಜುಮ್ಮ ಅಂತ, ಬದುಕಿದೆ ಅಂತ ಬರುವುದೇ ನಿಮ್ಮ ಕೈಗೆ, ಹೌದಾ? ಸೊ ಅದರಿಂದ ಹೃದಯ ಇಂಪಾರ್ಟೆಂಟ್, ಹೌದಲ್ಲ? ರೈಟ್. ಹಾಗಾದ್ರೆ ಈ ಹೃದಯವನ್ನ ಈಗ ಕೆಲವೊಮ್ಮೆ ನಾವು ಶಾಸ್ತ್ರಬದ್ಧವಾಗಿ ಮಾತಾಡ್ಲಿಕ್ಕೆ ಹೊರಟ್ರೆ ಮುಖ ಪರಿಚಿದ ಹಾಗೆ ಆಗ್ತದೆ. ಯಾಕಂದ್ರೆ ಶಾಸ್ತ್ರ ಹಾಗಿರ್ತದೆ. ಯಾರಿಗೂ ನಾನು ವಿರೋಧಿ ಅಲ್ಲ, ಆದ್ರೆ ನಾನು ಕೆಲವೊಮ್ಮೆ ಶಾಸ್ತ್ರಬದ್ಧವಾಗಿ ಮಾತಾಡುವ, ಯಾಕಂದ್ರೆ ಅದರ ಹಿನ್ನೆಲೆ ಉಂಟು, ಅದರ ಅಧ್ಯಯನ ಉಂಟು, ಮಾತಾಡ್ತೇನೆ. ಹಾಗಾದ್ರೆ ರೋಗಿಗಳಿಗೆ ಯೋಗ ಉಂಟಾ ಕೇಳಿದ್ರೆ, ರೋಗಿಗಳಿಗೆ ಜ್ಯೋತಿಷ್ಯರ ಹತ್ರ ಕೇಳಿದ್ರೆ ರೋಗದ್ದೇ ಯೋಗ ಅಲ್ವೋ? ರೋಗಿಗಳಿಗೆ ಯೋಗ ಇಲ್ಲ.
ವ್ಯಾಧಿ. ನಿಮ್ಗೆ ಬೇಜಾರಾಗ್ಬೋದು ಕೇಳಿದ್ರೆ. ಯೋಗದ ಉನ್ನತ ಯೋಗ ಇರುವಂತದ್ದು ರೋಗ ನಿವಾರಣೆಗೆ ಅಲ್ಲವೇ ಅಲ್ಲ, ರೋಗ ಚಿಕಿತ್ಸೆಗೆ ಅಲ್ವೇ ಅಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ. ಚಿಕಿತ್ಸೆ ಬೇಕೋ, ಆಯುರ್ವೇದ ವೈದ್ಯರಿದ್ದಾರೆ, ಹೋಮಿಯೋಪತಿ ವೈದ್ಯರಿದ್ದಾರೆ, ಅಲೋಪತಿ ವೈದ್ಯರಿದ್ದಾರೆ. ಹಾಗಂತ ಹೇಳಿಕೊಂಡು ಹಾಗಾದ್ರೆ ಯೋಗವನ್ನ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಆರೋಗ್ಯ ಪ್ರಾಪ್ತಿ ಆಗುದಿಲ್ವಾ? ಖಂಡಿತ ಆಗ್ತದೆ. ರೋಗ ಗುಣ ಆಗುದಿಲ್ಲ, ಗುಣ ಆಗ್ತದೆ. ಒಂದೆರಡು ಅನುಭವ ಕೊಡುವ. ಇನ್ನು ಮುಂದಕ್ಕೆ ನನ್ನ ನಂತರ ಸೆಷನ್ ತಗೊಳ್ಳಿಕ್ಕಿದ್ದಾರೆ ಗುಶಾಲಪ್ಪ. ನಮ್ಮ ಯೋಗ ಪ್ರಾಕ್ಟೀಸ್ ಅಂದ್ರೆ ಹೀಗೆ ಪ್ರಾಕ್ಟೀಸ್ ಶುರುವಾದ ಮೊದಲನೇ ಟೈಮ್ ಹೀಗೆ ಒಮ್ಮೆ ವಿಚಾರ ವಿಮರ್ಶೆ ಮಾಡ್ಕೊಳ್ತಿರುವಾಗ ಒಂದ್ ದಿವಸ ಅವರು ಹೇಳ್ದ, ಒಂದು ಕೇಸ್ ಬಂದಿತ್ತು ಮಾರ್ರೆ. ಡಾಕ್ಟರ್ ಹೇಳಿದ್ರಂತೆ ಹಾಸ್ಪಿಟಲ್ ಅಲ್ಲಿ 3 ತಿಂಗಳು ಬಿಟ್ಟು ನಿಮ್ಗೆ ಹಾರ್ಟ್ ಆಪರೇಷನ್ ಆಗಿ ಬ್ಲಾಕೇಜ್ ಎಲ್ಲ ಆಗಿದೆ ಅಂತ ಹೇಳ್ಕೊಂಡು ಆಯಮ್ಮ ಸೀದಾ ನನ್ನ ಹತ್ರ ಬಂದ್ರು. ಸರ್ ಹೀಗೀಗುಂಟು. ಆಯ್ತು, ನನ್ಗೆ ಗೊತ್ತಿದ್ದ ಹಾಗೆ ಕಲಿಸಿದೆವು. ಮಾಡಿದ್ರು, ಶ್ರದ್ಧೆಯಿಂದ ಮಾಡಿದ್ರು. ಮಾಡಿದ ನಂತರ ಎಂತಾಯ್ತು, ಈ ಅಮ್ಮ 2.5 ತಿಂಗಳು ದಾಟಿ ಒಂದು 3 ತಿಂಗಳಿಗೆ ಹತ್ರ ಆಗುವಾಗ ಹೋಗಿ ಡಾಕ್ಟರ್ ಹತ್ರ, ಡಾಕ್ಟರ್ ಇನ್ನೊಮ್ಮೆ ಚೆಕಪ್ ಮಾಡಿ ಅಂತ ಕೇಳಿದ್ರೆ, ಎಂತಾಗಿತ್ತು? ಮೊದಲು 4 ಬ್ಲಾಕ್ ಅಂತ ಬಂದದ್ದು. ಡಾಕ್ಟರ್ ಕೇಳಿದ್ರಂತೆ, ಎಂತ ಮಾಡಿದ್ರಿ? ಯಾಕೆ ಎಂತ ಮಾಡಿದ್ರಿ? ಅಲ್ಲ, 3.25 ಬ್ಲಾಕ್ ಹೋಗಿದೆ, ಇನ್ನು 1/4 ಬ್ಲಾಕ್ ಹೇಗಿದ್ರು ಹೋಗ್ತದೆ. ಹಾಗಾದ್ರೆ ಯೋಗ ಚಿಕಿತ್ಸೆಯೋ ಹಠ ಇಲ್ಲ, ಆದ್ರೆ ಚಿಕಿತ್ಸೆಗೆ ಯೋಗ ಉಪಯೋಗ ಆಗ್ತದೆ, ಯೋಗದ ಅಂಗಗಳು. ಆದ್ರೆ ಯೋಗದ ಮೂಲ ಉದ್ದೇಶ ಚಿಕಿತ್ಸೆ ಅಲ್ಲ. ಯೋಗದ ಮೂಲ ಉದ್ದೇಶ ಚಿಕಿತ್ಸೆಗೆ ಆಯುರ್ವೇದ ಹೇಳ್ತದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ. ಅಲ್ಲಿ ತನಕ ಕೊಂಡೋಗುವ ಸಾಮರ್ಥ್ಯ ನಮ್ಮ ಆಯುರ್ವೇದಕ್ಕಿದೆ. ಆಯುರ್ವೇದ ವೈದ್ಯರೊಟ್ಟಿಗೆ ನನ್ನ ನೇರವಾದ ನಿಷ್ಠುರವಾದ ಇದು ಅಂತ ಹೇಳಿದ್ರೆ, ಇನ್ನಷ್ಟು ಅಧ್ಯಯನ ಮಾಡಿ ಹೆದರುವುದು ಅಗತ್ಯ ಇಲ್ಲ. ನಮ್ಮ ಭಾರತೀಯ ಸಿದ್ಧಾಂತ ಯೋಗಿಗಳು ಋಷಿಗಳು ಮುಟ್ಟಿದ ಲೆವೆಲ್ಗೆ ಭೌತಿಕ ವಿಜ್ಞಾನ ಇವತ್ತಿನ ತನಕನೂ ಮುಟ್ಲಿಲ್ಲ. ಆದ್ರಿಂದ ಹೆದರುವ ಅಗತ್ಯ ಇಲ್ಲ. ಶಾಸ್ತ್ರದಲ್ಲಿ ಏನುಂಟು ಅದನ್ನು ಅಧ್ಯಯನ ಮಾಡಿ ಅಂತ. ಉದಾಹರಣೆಗೆ ಆಗ ಸರ್ ಹೇಳಿದ್ರಲ್ಲ, ಸೂರ್ಯ ನಾಡಿ ಚಂದ್ರ ನಾಡಿ ಅಂತ ಹೇಳಿದ್ರಲ್ಲ. ನಿಮ್ಗೆ ಮೂಗಿರುವುದು ಯಾಕೆ ಹೇಳಿ? ಎಲ್ರಿಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಗೊತ್ತುಂಟು, ಸುಲಭ ಅಂತ ಹೇಳ್ಕೊಂಡು ಮಾಡ್ತಾರೆ. ಮೂಗಿರುವುದು ಯಾಕೆ ಹೇಳಿ? ಉಸಿರಾಡ್ಲಿಕ್ಕೆ. ಹೌದಾ, ಸರಿ. ಹಾಗಾದ್ರೆ ಗಾಳಿ ಹೋಗಿ ಬರ್ಲಿಕ್ಕೆಲ್ಲ ಅನಾಟಮಿಕಲ್ಲಿ ನೋಡಿದ್ರೆ ಇಲ್ಲಿಂದ ನಂತರ ಒಂದೇ ತೂತದು. ಹಾಗಾದ್ರೆ ಇಲ್ಲಿ ಯಾಕೆ 2? ಎಲ್ಲವೂ ಯಾಕೆಂತ ಪ್ರಶ್ನೆ ಕೇಳುದಿಲ್ಲ. ಯಾವತ್ತಿಂದ ಉಸಿರಾಡ್ತಿದ್ದೀರಿ? ಹುಟ್ಟಿದಾಗಿಂದ, ಹೌದಲ್ವ? ಅದು ಯಾಕೆ ಇದು ಯಾಕೆ ಅಂತ ಎಲ್ಲರ ತಲೆ ತಿಂತೀರಲ್ಲ. ನನ್ನ ಮೂಗಿಗೆ ಒಂದು ಮೂಗಿಗೆ 2 ತೂತು ಯಾಕೆ ಅಂತ ಯಾವ ತರ ಎಣಿಸಿದ್ದೀರ? ಇಲ್ಲ ಅಂತ ಇದ್ರೆ ಇವತ್ತು ತಕೊಳ್ಳಿ ನೋಡಿ. ಎಡಮೂಗನ್ನು ಮುಚ್ಚಿ ಬಲಮೂಗಿಂದ ಉಸಿರನ್ನು ಹೊರಗೆ ಬಿಡಿ. ಹಾಗೇನೆ ಬಲಮೂಗಿಂದ ಮುಚ್ಚಿ ಎಡಮೂಗಿಂದ ಉಸಿರನ್ನು ಹೊರಗೆ ಬಿಟ್ಟು ಕೈಯನ್ನು ಅಡ್ಡ ಹಿಡಿದು ನೋಡಿ. ಟೆಂಪರೇಚರ್ ವೇರಿಯೇಷನ್. ಬಲಮೂಗಿನಿಂದ ಹೊರಗೆ ಬರುವ ಉಸಿರು ಬಿಸಿ ಇರ್ತದೆ, ಎಡಮೂಗಿನಿಂದ ಹೊರಗೆ ಬರುವ ಉಸಿರು ತಂಪು ಇರ್ತದೆ. ಯಾಕೆ ಅಂತ ನೋಡೋ ಅನಾಟಮಿ ಅವರನ್ನು ಕೇಳಿ, ಗೊತ್ತಿಲ್ಲ. ಅಂದ್ರೆ ಏನಮ್ಮ ನೋಡಿ, ನೀವು ಸೂರ್ಯ ಇನ್ನೊಂದು ಟರ್ಮ್ ಹೇಳಿದ್ರಿ. ಯಾಕೆ ಸೂರ್ಯನಾಡಿ ಅಂತ ಹೆಸರು? ನೀವು ಬಲಮೂಗಿನಿಂದ ಉಸಿರಾಡಿದ್ರೆ ದೇಹ ಬಿಸಿ ಆಗ್ತದೆ, ಎಡಮೂಗಿಂದ ಉಸಿರಾಡಿದ್ರೆ ದೇಹ ತಂಪಾಗ್ತದೆ ಅಲ್ವಾ? ಯಾಕೆ? ಯಾರು ಮಾಡುದು ಇದನ್ನ ಗಾಳಿ ಮಾಡುವುದಲ್ಲ, ಇದನ್ನ ಪ್ರಾಣಶಕ್ತಿ ಮಾಡುದು. ಈ ಮಟ್ಟಕ್ಕೆ ಇವತ್ತಿನ ಆಧುನಿಕ ವೈದ್ಯಶಾಸ್ತ್ರ ಹೋಗ್ಲಿಲ್ಲ, ಅದರಿಂದ ಅವರಿಗೂ ಗೊತ್ತಿಲ್ಲ. ಒಂದು ತಿದ್ದುಪಡಿ, ದೇಲಂಪಾಡಿಯವರ ಕಂದಾಸನ ಅಂತ ತೋರಿಸಿದ್ರಲ್ಲ, ನಮ್ಮ ನಾಭಿಯಿಂದ ಕೆಳಗಡೆ ಎಲ್ಲ ನಾಡಿಗಳು ಉತ್ಪತ್ತಿ ಆಗುವಂತ ಸ್ಥಾನ ಉಂಟು, ಅದನ್ನ ಕಂದ ಸ್ಥಾನ ಅಂತ ಕರೆಯುದು. ಅಲ್ಲಿ ಒಳಗಡೆ ಇದು ಯಾವುದು? ಪ್ರಾಣಮಯ ಕೋಶದಲ್ಲಿ ಒಂದು ಎನರ್ಜಿ ಸ್ಟ್ರಕ್ಚರ್ ಉಂಟು. ಅದನ್ನ ಎಂತ ಅದಕ್ಕೆ ಪ್ರಚೋದನೆ ಕೊಡುವಂತ ಆಸನ ಆ ಕಂದಾಸನ. ಆಯ್ತಾ? ಇನ್ನೊಬ್ರು ವೈದ್ಯರು, ಒಂದು 70 ವರ್ಷ ದಾಟಿದವರು, ಆ ಕಾಲದ, ನಾನು ಅವರನ್ನು ಮೀಟ್ ಆಗುವಾಗ ಬಹಳ ಕಠೋರದ ಅಲೋಪತಿ ವೈದ್ಯ. ನನ್ನ ಹತ್ರ ಕೇಳಿದ್ರು, ಏನ್ ಮಾಡಿದ್ರಿ ಮಾರೆ, ಏನ್ ಮಾಡ್ತಿದ್ದಿ ಶ್ರೀಕಾಂತ? ನಾನು ಯೋಗ ಥೆರಪಿ ಮಾಡ. ಭಾರಿ ಒಳ್ಳೇದು ಮಾರೆ, ಬೇರೆಯವರ ಅನುಭವ ಬೇಡ ನಮಗೆ, ಇದೆಲ್ಲ ಅನುಭವಜನ್ಯ ಕಥೆಗಳಲ್ಲ, ಇದು ಅನುಭವಗಳು. ಓಕೆ, ಎಂತ ಅವ್ರು ಹೇಳಿದ್ರು, ನನ್ನ ಒಂದು ಅನುಭವ ನಿನ್ಗೆ ಇರ್ಲಿ, ಯಾವತ್ತವ್ರು ಬೇಕಾದ್ರೆ ಹೇಳ್ಕೋ. ನಾನು ಅವರ ಹೆಸರು ತಕೊಳ್ಳೋದಿಲ್ಲ, ಎಲ್ಲಿದ್ರು ಅಂತ ತಕೊಳ್ಳೋದಿಲ್ಲ. ಅವರ 70ನೇ ವರ್ಷ ದಾಟಿದ ನಂತರ ಅವರನ್ನ ಮಕ್ಕಳು ಚೆನ್ನೈ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿಸಿ ಆಗುವಾಗ ಎಲ್ಲ ಟೆಸ್ಟ್ ಆಯ್ತು, ಹೋಲ್ ಬಾಡಿ ಟೆಸ್ಟ್ ಆಗುವಾಗ ಇವರಿಗೆ ರಿಪೋರ್ಟ್ ತಕೊಂಡ ಡಾಕ್ಟರ್ ಹೇಳಿದ್ದಂತ ಗೊತ್ತುಂಟ, ನೀವು ಇಮಿಡಿಯೇಟ್ ICUಗೆ ಶಿಫ್ಟ್ ಆಗ್ಬೇಕು ಇಲ್ಲಿಂದ. ಯಾಕೆ ಕೇಳಿದ್ರು, ಹೃದಯದಲ್ಲಿ ಒಂದಷ್ಟು ಬ್ಲಾಕ್ ಆಯ್ತಾ, ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್, ಪ್ಯಾಂಕ್ರಿಯಾಸ್ ಒಂದಷ್ಟು ಡ್ಯಾಮೇಜು, ಇದೆಲ್ಲ ಸರಿ ಇಲ್ಲ. ಹೌದಾ, ಸರಿ. ಹಾಗೆ ಇವರು ಹೇಳಿದ್ರು, ನಾನು ಅಲೋಪತಿ ವೈದ್ಯ,
ನಂಗೆ ವೈದ್ಯ ಎಷ್ಟು ಗುಣ ಮಾಡ್ತದೆ ಅಂತ ನಂಗೆ ಗೊತ್ತುಂಟು. ಮತ್ತೆ ನಾನು 70 ವರ್ಷ ಬದುಕಿದೆ, ಉಳಿದದೆಂತ ಇದ್ರು ನಂಗೆ ಗ್ರೇಸ್ ಪೀರಿಯಡ್. ಒಂದು ಉಪಕಾರ ಮಾಡು ಮಾರೆ, ನನ್ನನ್ನೊಂದು ಡಿಸ್ಚಾರ್ಜ್ ಮಾಡು, ನನ್ನ ಭರವಸೆಯಲ್ಲಿ ಡಿಸ್ಚಾರ್ಜ್ ಮಾಡು. ಅವರು ಡಾಕ್ಟರ್, ಸ್ವತಃ ವೈದ್ಯ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಉಳಿದವರಾದ್ರೆ ಎಂತ ಮಾಡ್ತಾರೆ? ಒಂದು ರಿಪೋರ್ಟ್ ಇಟ್ಕೊಂಡು ಅಳ್ತಾ ಕೂತ್ಕೊಳ್ತಾರೆ. 70 ವರ್ಷ ದಾಟಿದೆ ಸರ್, ನಂಗೆ ಆಗುದಿಲ್ಲ ಸರ್ ಅಂತ ನೀವೇನಾದ್ರೂ ಹೇಳುದಿದ್ರೆ ನಿಮ್ಗೆ ಚಾಲೆಂಜ್ ಕೊಡ್ತಾ ಇದ್ದೇನೆ, ಸರಿಯಾದ ಮಾರ್ಗದರ್ಶನ ತಕ್ಕೊಂಡು. ದಿವಸಕ್ಕೆ ಬೆಳಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಆಸನ ಅಲ್ಲ, ಪ್ರಾಣಾಯಾಮಗಳ ಅಭ್ಯಾಸಗಳನ್ನು ಮಾಡಿತ್ತು. 3 ತಿಂಗಳು 3 ತಿಂಗಳ ಅಭ್ಯಾಸ ಮಾಡಿ ಪುನಃ ಅದೇ ಚೆನ್ನೈನ ಅದೇ ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿ ಅದೇ ಟೆಸ್ಟ್ಗಳನ್ನ ಮಾಡಿಸಿದಾಗ ಟೆಸ್ಟ್ಗಳೆಲ್ಲ ನಾರ್ಮಲ್. ಇದು ಯೋಗದ ಬಲ, ಆಯ್ತಾ? ಅದರಿಂದ ನಮ್ಮ ಪಿತ್ರಾರ್ಜಿತ, ಯಾವತ್ತು ನಾನು ಹೇಳುದು, ನಮ್ದೇನಾದ್ರೂ ಪಿತ್ರಾರ್ಜಿತ ಆಸ್ತಿ ಅಂತ ನೀವೇನಾದ್ರೂ ಕ್ಲೈಮ್ ಮಾಡಿದ್ರೆ ಅದು ಯೋಗ. ಅದು ನಮ್ಮ ವೇದ, ವೈದ್ಯಕೀಯ ಶಾಸ್ತ್ರಗಳು, ನಮ್ಮ ಶಾಸ್ತ್ರಗಳು ನಮ್ಮ ಪಿತ್ರಾರ್ಜಿತ ಆಸ್ತಿ. ನಾವು ಉಳಿದ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಬಡ್ದಾಡಿಕೊಳ್ಳುವ ಅಗತ್ಯ ಇಲ್ಲ, ಇದಕ್ಕೋಸ್ಕರ ಆದ್ರೆ ಬಡ್ದಾಡಿಕೊಳ್ಳುವ, ಸ್ವಲ್ಪ ಅಧ್ಯಯನ ಮಾಡುವ. ಕೃಷ್ಣಮೂರ್ತಿ ಸರ್ ನನ್ನನ್ನು ಕರಿವಾಗ್ಲೇ ನಾನು ಹೇಳಿದ್ದೆ, ಯೋಗ ಅಂತ ಹೇಳಿದ್ರೆ ಸರ್ ಚಿಕಿತ್ಸೆಗೆ ಮಿತಿ ಹಾಕುವುದು ಬೇಡ. ಯಾಕಂದ್ರೆ ಇನ್ನು ಮುಂದಿನ ಜನರೇಷನ್ ಯಾವ್ದನ್ನು ನೋಡಬೇಕು? ಚಿಕಿತ್ಸೆಯನ್ನಲ್ಲ, ಚಿಕಿತ್ಸೆಯನ್ನ ಮೀರಿ ಯೋಗದಲ್ಲಿ ಸಾಧಿಸ್ಲಿಕ್ಕೆ ಬೇಕಾದಷ್ಟು ಇದೆ. ಆ ಕಡೆಗೆ ನಮ್ಮ ಅಧ್ಯಯನ, ನಮ್ಮ ಗಮನ ಹೋಯ್ತು ಅಂತ ಆದ್ರೆ ಈ ಯೋಗ ದಿನಾಚರಣೆಗಳು ಮಾನ್ಯ ಆಗ್ತವೆ, ಇಲ್ದಿದ್ರೆ ಸ್ವಾತಂತ್ರ್ಯ ದಿನಾಚರಣೆ ಆಗಿ. ಓಕೆ, ಇಷ್ಟು ಹೇಳ್ತಾ ಈಗ ಈ ಹೃದಯ ಅನ್ನೋದಿಷ್ಟು ಬಡಿಬೇಕಲ್ಲ, ಬಡಿತಾ ಇದ್ರೆ ಹಾಗಾದ್ರೆ ಒಂದು 2-3 ವಿಧದಲ್ಲಿ ನೋಡುವ. ಹೃದಯ ರೋಗಗಳಿಗೆ ಏನು ಕಾರಣ ಆಗ್ತದೆ, ಯೋಗ ಹೃದಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ಹಾಗೇನೆ ಯೋಗದ ಬಗೆಗೆ ನಡೆದಿರುವ ನೈಜ ವೈಜ್ಞಾನಿಕ ಸಂಶೋಧನೆಗಳು. ಇವತ್ತು ಓಕೆ ಒಪ್ಪಿಕೊಳ್ಳುವ, ಒಂದಷ್ಟು ಲ್ಯಾಬೋರೇಟರಿಗಳಲ್ಲಿ ಏನೋ ಒಂದು ಆಯ್ತು ಅಂತ ಹೇಳಿದ್ರೆ ಅದನ್ನ ಸಂಶೋಧನೆ ಅಂತ ನೀವು ಒಪ್ಪಿಕೊಳ್ತೀರಂದ್ರೆ ಒಪ್ಪಿಕೊಳ್ಳಿ, ಅದ್ರ ಆ ಮಾಹಿತಿಯನ್ನು ಕೊಡ್ತಾನೆ, ಯಾಕಂದ್ರೆ ಆ ಲೆವೆಲ್ಗೂ ಹೋಗಿದೆ, ಎಂಟ್ರೆನ್ಸ್ ಆಗಿದೆ. ಓಕೆ, ಆದ್ರೆ ಯೋಗ ಅದನ್ನು ಮೀರಿ ಇದೆ. ಎಸ್, ಹಾಗಾದ್ರೆ ಹೃದಯ ನೋವಿಗೆ ಕಾರಣ ಏನೆಲ್ಲ ಆಗ್ತದೆ? ಮೊದಲನೇದು ಬರೋದು ಸ್ಟ್ರೆಸ್. ಎಲ್ರಿಗೂ ಇವತ್ತು ಸ್ಟ್ರೆಸ್, ಒತ್ತಡ. ಯಾಕೆ ಒತ್ತಡ ಆಗ್ತದೆ ಹೇಳಿ? ಯಾಕೆ ಒತ್ತಡ ಆಗ್ತದೆ? ಎಲ್ಲರ ಹತ್ರ ದಮ್ಮು ಕಮ್ಮಿ, ದಮ್ಮಿಲ್ಲ, ಪ್ರಾಣಶಕ್ತಿ ಇಲ್ಲ. ಓಕೆ, ನಿಮ್ಮ ಒತ್ತಡಕ್ಕೆ ಮೂಲ ಕಾರಣ ಎಂತ ಗೊತ್ತುಂಟ? ಏನ್ ದೊಡ್ಡ ಯೋಗ ಮಾಡೋದೇನು ಬೇಡ, ದೀರ್ಘ ಉಸಿರಾಟ, ಅದು ಯೋಗದ್ದೇ ಒಂದು ಅಭ್ಯಾಸ. ಹೆಚ್ಚಿನವರ ಉಸಿರಾಟವನ್ನು ಗಮನಿಸಿ, ಎಷ್ಟುಂಟು. ನಮಗೆ ಅದಕ್ಕೆ ಮಾನಸಿಕವಾಗಿ ಧೈರ್ಯ ಇಲ್ಲದವನಿಗೆ ತುಳುವಲ್ಲಿ ಒಂದು ಹೊರಡಿಲ್ಲ, ಅವನಿಗೆ ದಮ್ಮಿಲ್ಲ ಮಾರ. ಈ ದಮ್ ಅಂದ್ರೆ ಧೈರ್ಯ. ಓಕೆ, ಯಾವಾಗ ನಿಮ್ಮ ಉಸಿರಾಟ ಏರುಪೇರಾಗ್ತದೋ ಆಗ ಮನಸ್ಸು ಏರುಪೇರಾಗ್ತದೆ, ವೈಸೆ ವರ್ಷ. ಮನಸ್ಸು ಮತ್ತು ಉಸಿರಾಟಕ್ಕೆ ನೇರ ಸಂಬಂಧ, ಹೌದಾ ಅಲ್ವಾ? ಇದಕ್ಕೆ ನಿಮ್ಗೇನು ಯಾವುದೇ ಲ್ಯಾಬೋರೇಟರಿ ಬೇಡ. ನೀವು ಆರಾಮ ಖುಷಿಯಾಗಿ ಕೂತ್ಕೊಂಡಿದ್ದಾಗ ಹೇಗೆ ಉಸಿರಾಡ್ತೀರಿ? ಈಗ ನೋಡ, ನಾನು ನಿಮ್ಗೆ ಹಿಡ್ಕೊಂಡು 4 ಬೈತೇನೆ, ಸರಿ ಬೈತೇನೆ, ನಿಮ್ಗೆ ಸರಿ ಸಿಟ್ಟು ಬರ್ತದೆ, ಆಗ ಹೀಗೆ ಉಸಿರಾಡ್ತೀರೇನು? ಇಲ್ಲ, ಉಸಿರಾಟ ಸ್ಪೀಡ್ ಆಗ್ತದೆ ಅಲ್ವಾ? ಇದನ್ನೇ ಯೋಗಿಗಳು ಹೇಳಿದ್ದು, ಇಂದ್ರಿಯಾಣ ಮನೋನಾಥಸ್ತು ಮಾರುತಃ ಅಂತ. ಓಕೆ, ನಮ್ಮ ಸೆನ್ಸರಿ ಆರ್ಗನ್ಸಿಗೆ ಈಗ ನೀವು ಇಲ್ಲಿ ಇಷ್ಟು ಮಂದಿ ಕೂತಿದ್ದೀರಿ, ಎಲ್ಲರ ಕಣ್ಣು ದೇವರ ದಯದಲ್ಲಿ ಓಪನ್ ಆಗಿ ನನ್ನ ಮೇಲೆ ಉಂಟು. ಡಸ್ ಇಟ್ ಮೀನ್ ನೀವು ನನ್ನನ್ನು ನೋಡ್ತಾ ಇದ್ದೀರಿ ಅಂತ? ಖಂಡಿತ ಇಲ್ಲ. ಎಲ್ಲರ ಕಿವಿಯೂ ಓಪನ್ ಉಂಟು, ಬಟ್ ನಾನು ಹೇಳಿದ್ದನ್ನೆಲ್ಲ ನೀವು ಕೇಳ್ತಾ ಇದ್ದೀರಿ ಅಂತ ನಿಗಂಟ ಇಲ್ಲ. ಮನಸ್ಸು ಎಲ್ಲೋ ಹೊಡ್ತಾ ಇರ್ತದೆ. ಮನಸ್ಸು ಯಾವಾಗ ನಿಮ್ಮ ಇಂದ್ರಿಯದೊಟ್ಟಿಗೆ ಬಂದು ಸೇರ್ತದೋ ಆಗ ನಿಮ್ಗೆ ಕೇಳ್ತದೆ, ಆಗ ನಿಮ್ಗೆ ಕಾಣ್ತದೆ. ಇಲ್ದಿರ ಅದಿತ್ತು ಬರ ನಂಗೆ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಕಣ್ಣಿಗೆ ಕಾಣದ ಮನಸ್ಸಲ್ವಾ ಸ್ಟ್ರೆಸ್ ಅನ್ನು ಕ್ರಿಯೇಟ್ ಮಾಡಿದ್ದು ಯೋಚನೆಗಳಿಂದ? ಹಾಗಾದ್ರೆ ಅದನ್ನು ಹೇಗೆ ಹಿಡಿದಿಡುವ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವ ಉಸಿರಾಟ. ಎಂತ ಇಲ್ಲ, ಬೆನ್ನು ನೇರ ಮಾಡಿ, ನಿಮ್ಮಲ್ಲೇ ಬದಲಾವಣೆ ಈಗ ತೋರಿಸ್ತೇನೆ. ಬೆನ್ನು ನೇರ ಇಟ್ಕೊಂಡು ಕೂತ್ಕೊಳ್ಳಿ. ಎಸ್, ಯೋಗದಲ್ಲಿ ಬೆನ್ನು ಬಹಳ ಇಂಪಾರ್ಟೆಂಟ್. ನಾನು ಸಣ್ಣ ಮಕ್ಕಳನ್ನೆಲ್ಲ ಮೀಟ್ ಆದಾಗ ಅವರನ್ನೆಲ್ಲ ಹೇಳುದುಂಟುಂಟು, ಗೋರಿಲ್ಲಾಗಳಿಗೂ ಮನುಷ್ಯರಿಗೂ 95% ಜೀನ್ಸ್ ಮ್ಯಾಚ್ ಆಗ್ತದೆ. ಗೋರಿಲ್ಲಾಗಳು ಎಲ್ಲಿ ಉಂಟು? ಇಲ್ಲುಂಟಾ? ಗೋರಿಲ್ಲಾ ಅಪಾರ್ಟ್ಮೆಂಟ್ ಎಲ್ಲಾದ್ರೂ ಉಂಟಾ ಇಲ್ಲಿ? ಇಲ್ಲ. ಎಲ್ಲುಂಟು? ಕಾಡಲ್ಲಿ ಉಂಟು ಅಲ್ವೋ? ನಾವೆಲ್ಲ ನಾಡಲ್ಲಿದ್ದೇವೆ. ಯಾಕೆ? ಗೋರಿಲ್ಲಾ ನಡೆಯುವುದು ಹೀಗೆ. ಸೊ ಬೆನ್ನು ಬಗ್ಗಿದ್ರೆ ಗೋರಿಲ್ಲಾ, ಆಯ್ತಾ? ಎಂಥದೇ ವಯಸ್ಸಿರ್ಲಿ, ಆ ಚೇರ್ಗಳ ಮೇಲೆ ಡಿಪೆಂಡ್ ಆಗಬೇಡಿ, ನೀವು ಕೂತ್ಕೊಳ್ಳುವಂಥದ್ದು. ಬೆನ್ನು ಕತ್ತು ತಲೆ ನೇರ ಮಾಡಿ ಇಟ್ಕೊಂಡು ಕೂತ್ಕೊಳ್ಳಿ. ನಮ್ಮ ದೇಹ ರಚನೆ ಆದ್ದು ಅದಕ್ಕೋಸ್ಕರ. ಕೈಯನ್ನು ಹೊಟ್ಟೆ ಮೇಲೆ ಇಟ್ಟುಕೊಳ್ಳಿ, ನಾಭಿಯ ಮೇಲೆ ಇಟ್ಕೊಂಡಾಗ ನಿಮ್ಮಲ್ಲಿ ಇನ್ನೊಂದು ದೊಡ್ಡ ಸ್ನಾಯು ಇದೆ, ಒಂದು ಚೀಲ,
ಡಯಾಫ್ರಮ್ ಅಂತ ಹೇಳ್ಕೊಂಡು, ಶ್ವಾಸಕೋಶವನ್ನು ಹೊಟ್ಟೆಯಿಂದ ಬದಲು ಮಾಡುವಂತದ್ದು ಒಂದು ಭಾಗ, ಅದಕ್ಕೆ ಫ್ರೀ ಆಗ್ತದೆ. ಈಗ ಉಸಿರು ಬಿಡುವಾಗ ಹೊಟ್ಟೆ ಹಿಂದೆ ಹೋಗ್ಲಿ, ಉಸಿರು ತಕೊಳ್ಳುವಾಗ ಹೊಟ್ಟೆ ಮುಂದೆ ಬರ್ಲಿ, ಮಾಡಿ. ಕಣ್ಣು ಮುಚ್ಚಿಕೊಂಡು ಮಾಡಿ. ಈಗ ನೋಡಿ, ಆಟೋಮೆಟಿಕ್ ಆಗಿ ನಿಮ್ಮ ಉಸಿರು ದೀರ್ಘ ಆಯ್ತು. ಯಾವಾಗ ಉಸಿರು ದೀರ್ಘ ಆಗ್ತದೋ ಮನಸ್ಸು ಶಾಂತ ಆಗ್ತದೆ. ಅಬ್ಸರ್ವ್ ಮಾಡಿ, ತುಂಬಾ ಸಿಂಪಲ್ ಇದೆ. ಎಲ್ಲ ಒತ್ತಡಗಳಿಗೂ ಕಾರಣ ವ್ಯತ್ಯಸ್ತವಾದ ಉಸಿರಾಟವನ್ನು ದೀರ್ಘ ಮಾಡಿ. ನಿಮ್ಮ ಒಂದು 75% ಜೀವನದ ಸಮಸ್ಯೆ ಇರ್ತದೆ, ನೀವು ಅದಕ್ಕಿಂತ ಗಟ್ಟಿ ಇರ್ತೀರಿ ಅಷ್ಟೇ. ಟೆನ್ಷನ್ ಯಾವಾಗ ಆಗುದು? ಸಮಸ್ಯೆ ನಮ್ಗಿಂತ ದೊಡ್ಡದಾದಾಗ ನಮ್ಗೆ ಟೆನ್ಷನ್ ಆಗುದು. ನಾವು ಸಮಸ್ಯೆಗಿಂತ ದೊಡ್ಡದಾಗಿದ್ರೆ ಅದು ಟೆನ್ಷನ್ ಆಗ್ತದೇನೋ? ಆಗೋದಿಲ್ಲ. ಅದೇ ರೀತಿ ಓಕೆ, ಈಗ ಪ್ರಾಕ್ಟೀಸ್ ಅನ್ನು ಹಾಗೆ ಮುಂದುವರಿಸ್ತಾ ಇರಿ. ಕಣ್ಣು ಮಾತ್ರ ತೆರೆದು ನನ್ನ ಕಡೆ ನೋಡ್ತಾ ಇರಿ. ಓಕೆ, ರಕ್ತದ ಏರೊತ್ತಡ, ಕೊರೋನರಿ ಆರ್ಟರಿ ಅಂದ್ರೆ ಹೃದಯಕ್ಕೆ ಸಂಬಂಧಿಸಿದ, ಹೃದಯಕ್ಕೆ ರಕ್ತ ಪರಿಚಲನೆ ಮಾಡುವಂತಹ ರಕ್ತನಾಳಗಳು, ಅದಕ್ಕೇನಾದ್ರೂ ರೋಗ ಬಂದ್ರೆ, ಮತ್ತೆ ಹೃದಯದ ಆಘಾತ, ಹೃದಯ ವೈಫಲ್ಯ, ಇದಕ್ಕೆಲ್ಲ ಯೋಗವನ್ನು ಮೊದಲೇ ಅಭ್ಯಾಸ ಮಾಡಿಕೊಂಡು ಬಂದಿದ್ದವರಿಗೆ ಅದರಲ್ಲಿ ದೀರ್ಘಾವಧಿ ಲಾಭ ಸಿಗ್ತದಷ್ಟೇ. ಅದು ಬಿಟ್ಟು ಹೃದಯ ವೈಫಲ್ಯ ಆಗ್ತಾ ಉಂಟು ಅಂತ ಹೇಳುವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೇನೆ ಹೃದಯದ ಬಡಿತದ ಅಸಮತೋಲನ, ಆಗ ನಾನು ಹೇಳೋದಲ್ಲ 1,00,000 ಟೈಮ್ ಬಡ್ಕೊಳ್ತದೆ ಅಂತ, ಅದೇನಾದ್ರೂ ಸ್ವಲ್ಪ ಅದಕ್ಕೆ ಕೆಲವೊಮ್ಮೆ ಮರ್ತು ಹೋದ್ರೆ, ಮರೆಗುಳಿತನ ಬಂದ್ರೆ, ಬಡ್ಕೊಳ್ಬೇಕು ಅಂತ ಮರ್ತು ಹೋದ್ರೆ ಒಮ್ಮೆ ಅರಿಥಮಿಯಾ ಅಂತ ಆಗ್ತದೆ ಕೆಲವೊಮ್ಮೆ. ಅದು ಕೂಡ ನಮ್ಗೆ ಸಮಸ್ಯೆ ಆದೀತು. ಸೊ ಈ ರೀತಿಯ ಸಮಸ್ಯೆಗಳೆಲ್ಲ ಹೃದಯಕ್ಕೆ ಬರಬಹುದು, ಬರಬಾರದು ಅಂತ ಏನಿಲ್ಲ. ಆದ್ರೆ ಅದಕ್ಕೆ ಸೊಲ್ಯೂಷನ್ ಏನು? ಅದಕ್ಕೆ ಮುಖ್ಯ ಕಾರಣ ಅದೇ ಮಾನಸಿಕವಾದ ಒತ್ತಡ, ಧೂಮಪಾನ, ಇದೆಲ್ಲ ಮಾಡಬಾರ್ದು ಅಂತ ಹೇಳ್ಬೇಕೇನು? ಪುನಃ ಮದ್ಯಪಾನ ಮಾಡಬೇಡಿ ಅಂತ ಹೇಳ್ಬೇಕೇನು? ನಮ್ಗೆ ಗೊತ್ತಿಲ್ವಾ? ನಾವೆಲ್ಲ ದುರ್ಯೋಧನನ ಪ್ರವೃತ್ತಿಯವರು. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ತಪ್ಪು, ಅದು ತಪ್ಪು ಅಂತ ಗೊತ್ತುಂಟು ಸರ್, ಆದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ. ಇದಕ್ಕೆ ಪ್ರಜ್ಞಾಪರಾಧ ಅಂತ ಆಯುರ್ವೇದದಲ್ಲಿ ಹೇಳುದು. ಎಲ್ಲ ರೋಗಗಳಿಗೆ ದೊಡ್ಡ ಕಾರಣ ಆಗೋದು ಪ್ರಜ್ಞಾಪರಾಧ. ಗೊತ್ತಿಲ್ಲದೆ ಆಗೋದು ಬೇರೆ, ಗೊತ್ತಿದ್ದು ಮಾಡ್ತಾ ಹೋಗ್ತೇವಲ್ಲ, ಅದು ತುಂಬಾ ದೊಡ್ಡ ಸಮಸ್ಯೆ ಆಗ್ತದೆ. ಇರ್ಲಿ. ಇನ್ನು ದೈಹಿಕ ಚಟುವಟಿಕೆಯ ಕೊರತೆ, ಇವತ್ತಿದು ಮಾಮೂಲು ಸಮಸ್ಯೆಗಳದು. ಸ್ಥೂಲಕಾಯ, ಮಧುಮೇಹ, ಇಂಥದೆಲ್ಲ ಇದ್ರೆ ಅದೆಲ್ಲ ಒಂದು ಸಮಸ್ಯೆ ತುಂಬಾ ಸಮಯ ಇರುವಾಗ ಅದರ ಸಂಬಂಧಿಕರಾದ ಉಳಿದ ಸಮಸ್ಯೆಗಳನ್ನು ಆಕರ್ಷಿಸ್ತದೆ. ಹಾಗೆ ಒಂದು ಸಿಸ್ಟಮ್ಗೆ ತುಂಬಾ ಸಮಸ್ಯೆ ಬಂದಾಗ ಉಳಿದ ಸಮಸ್ಯೆಗಳು ಬರ್ತದೆ. ಇದೆಲ್ಲ ಹೃದಯದ ರೋಗಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಯೋಗದ ವಿಶೇಷವಾಗಿ ದೇಲಂಪಾಡಿಯವರು ಯೋಗ ಅಂತ ಹೇಳಿದಾಗ ಅವರು ಆಸನಗಳನ್ನೇ ಹೆಚ್ಚು ಗಮನ ಕೊಟ್ಟು, ಇದೆಲ್ಲ ಯೋಗದ ಸಂಪೂರ್ಣ ಯೋಗದ ಒಂದೊಂದು ಅಂಗಗಳಷ್ಟೇ. ಓಕೆ, ಯೋಗಾಂಗವಾದ ಆಸನ, ಪ್ರಾಣಾಯಾಮ, ಧ್ಯಾನ, ಇವುಗಳನ್ನೆಲ್ಲ ನಿಯಮಿತ ರೂಪದಲ್ಲಿ ನಾವು ಅಭ್ಯಾಸ ಮಾಡಿಕೊಂಡು ಬಂದ್ರೆ ಹೃದಯದ ಆರೋಗ್ಯಕ್ಕೆ ಅದು ಕಾರಣ ಆಗ್ತದೆ. ಹೇಗೆ ಅಂತ ಕೇಳಿದ್ರೆ, ಫಸ್ಟ್ ಒತ್ತಡದ ಹಾರ್ಮೋನ್ ಏನಾಗ ಸರ್ ಹೇಳಿದ್ರು, ಕಾರ್ಟಿಸೋಲ್, ಎಡ್ರಿನಲಿನ್, ಇಂಥದೆಲ್ಲ ನಮ್ಮ ದೇಹದಲ್ಲಿ ಒತ್ತಡ ಉಂಟಾದಾಗ ಬಿಡುಗಡೆ ಆಗುವಂತಹ ಹಾರ್ಮೋನ್ಗಳು. ಎಂತದಿಲ್ಲಪ್ಪ, ಅದೆಲ್ಲ ಬೇಕು, ಇಲ್ದಿದ್ರು ಕಷ್ಟ ಆದೀತು. ಫಾರ್ ಎಕ್ಸಾಂಪಲ್, ನಾವೆಲ್ಲ ಇಲ್ಲಿ ಕೂತ್ಕೊಂಡು ಆರಾಮವಾಗಿ ಯೋಗ ಥೆರಪಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹೌದಲ್ಲ? ಇಷ್ಟೊತ್ತಿಗೆ ಒಂದು ಹಾವಿಗೆ ಕೂಡ ಅಲ್ಲಿ ವಿಷಯ ಹೋಯ್ತು ಅಂತ ಇಟ್ಕೊಳ್ಳಿ. ಅದಕ್ಕೆ ಇನ್ನೊಂದು 4 ಜನ್ಮ ಉಂಟು ಮನುಷ್ಯಾಗಿ ಬರ್ಲಿಕ್ಕೆ, ಇರ್ಲಿ ಈ ಸರ್ತಿ ಸ್ವಲ್ಪ ತಿಳ್ಕೊಳ್ಳುವ ಅಂತ ಹೇಳ್ಕೊಂಡು ಏನಾದ್ರೂ ಅದು ಖುಷಿಯಲ್ಲಿ ಅಲ್ಲಿಂದ ಹೀಗೆ ಬಂದ್ರೆ ನೀವು ಹೀಗೇನೆ ಕೂತ್ಕೊಂಡಿರ್ತೀರೇನು? ಇರೋದಿಲ್ಲ ಅಲ್ವಾ? ಧವಕ್ಕಂತ ಹಾರ್ತೀರಿ ಅಲ್ವಾ? ಸೊ ಒತ್ತಡದ ಹಾರ್ಮೋನ್ಗಳು ಬೇಕು. ಓಕೆ, ಅದು ನಮ್ಮ ರಕ್ಷಣೆಗೆ ಅಂತಲೇ ಕೊಟ್ಟದ್ದು, ಆದ್ರೆ ಅದರ ಕೆಲಸ ಜಾಸ್ತಿ ಆಗಬಾರ್ದಷ್ಟೇ. ಓಕೆ, ಸೊ ಈ ಒತ್ತಡದ ಹಾರ್ಮೋನ್ಗಳಿಂದಾಗಿ ರಕ್ತದೊತ್ತಡ ಹೆಚ್ಚಾಗುವುದು, ಹೃದಯದ ಬಡಿತ ಹೆಚ್ಚಾಗುವುದು, ರಕ್ತನಾಳಗಳಿಗೆ ಹಾನಿ ಉಂಟಾಗ್ತದೆ. ಆದ್ರಿಂದ ಹೃದಯದ ರೋಗಕ್ಕೆ ಕಾರಣ ಆಗ್ತದೆ. ಮತ್ತೆ ಒತ್ತಡದ ಹಾರ್ಮೋನ್ಗಳು ನಿವಾರಣೆ ಆದಾಗ, ಯಾವಾಗ ಡೋಪಮೈನ್, ಸೆರೋಟೋನಿನ್, ಡೋಪಮೈನ್, ಆಕ್ಸಿಟೋಸಿನ್, ಸೆರೋಟೋನಿನ್, ಎಂಡೋರ್ಫಿನ್ ಅಂತ 4 ಹ್ಯಾಪಿ ಹಾರ್ಮೋನ್ಸ್ ಅಂತ ನಿಮ್ಗೆ ಖುಷಿಯಾದಾಗ, ಈ ಖುಷಿಯಾದಾಗ ಏನಾಗ್ತದೆ ಹೇಳಿದ್ರೆ ನಿಮ್ಮ ಸ್ವಾಯತ್ತ ನರಮಂಡಲ, ಪ್ಯಾರಾಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಏನುಂಟು ಅದು ರಿಲ್ಯಾಕ್ಸ್ ಆಗ್ತದೆ. ಅದು ರಿಲ್ಯಾಕ್ಸ್ ಆದಾಗ ಹೃದಯ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಆಗ್ತದೆ, ಉಸಿರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಅಷ್ಟಲ್ಲದೆ ನಾವು ಉಸಿರಾಟದ ಮೂಲಕ ಏನು ಆಮ್ಲಜನಕವನ್ನು ತಗೊಳ್ತೇವೆ, ಹೃದಯ ಚೆನ್ನಾಗಿ ಕೆಲಸ ಮಾಡಿದ್ರೆ ಅದರ ಬಳಕೆ ತುಂಬಾ ಚೆನ್ನಾಗಿ ಆಗ್ತದೆ. ಇಲ್ಲದಿದ್ರೆ ಆಕ್ಸಿಜನ್ ಒಳಗೆ ಹೋಗ್ತದೆ, ಹೊರಗೆ ಬರ್ತದೆ. ಓಕೆ, ಅದರಿಂದ ನಿರಂತರವಾದ ಸರಿಯಾದ ಯೋಗಾಭ್ಯಾಸಗಳನ್ನು ಮಾಡೋದ್ರಿಂದ ಶ್ವಾಸಕೋಶಗಳ ಕಾರ್ಯಕ್ಷಮತೆ ವೃದ್ಧಿಸ್ತದೆ. ಅದೇ ರೀತಿ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗ್ತದೆ. ಇದರಿಂದಾಗಿ ಹೃದಯದ ಮೇಲಿನ ಒತ್ತಡ ಕಮ್ಮಿ ಆಗ್ತದೆ. ಇದೆಲ್ಲ ಸರಿಯಾದ ರೀತಿಯಲ್ಲಿ ಅಭ್ಯಾಸಗಳನ್ನು ತಿಳಿದು ಮಾಡಿದ್ರೆ ಆಗ್ತದೆ.
ಗುರುಮುಖೇನ ಅಂತ ಬಹಳ ಒತ್ತಡದಿಂದ ಶ್ರೀಯುತ ದೇಲಂಪಾಡಿ ಅವರು ಹೇಳ್ತಿದ್ದದ್ದು ಅದಕ್ಕೆ. ಗುರು ಅಂದ್ರೆ ಮತ್ತೆಂತ ಇಲ್ಲ, ಸಿಂಪಲ್ ಆಗಿ ಹೇಳ್ತೇನೆ. ನೀವೇನಾದ್ರೂ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಇದ್ರೆ ಏನ್ ಮಾಡ್ಬೇಕು? ಹ ಕಲ್ತವನೊಟ್ಟಿಗೆ ಕೂತ್ಕೊಳ್ಬೇಕಷ್ಟೇ. ಅವ ಹೇಳ್ತಾನೆ ಇಷ್ಟೊತ್ತಿಗೆ ಕ್ಲಚ್ ಹಾಕು, ಇಷ್ಟೊತ್ತಿಗೆ ಬ್ರೇಕ್ ಹಾಕು, ಹೀಗೆ ಸ್ಟೇರಿಂಗ್ ಮೂವ್ ಮಾಡುವುದಷ್ಟೇ. ಯೋಗದಲ್ಲೂ ಅಷ್ಟೇ, ನಾವೆಲ್ಲ ಒಂದಷ್ಟು ಮಂದಿ ಈ ರೀತಿ ಟ್ರೈನಿಂಗ್ ಪಡೆದಿದ್ದೇವೆ ಅಷ್ಟೇ. ಗುರು ಅಂದ್ರೆ ನಮ್ಗೆ ಇವತ್ತಿನ ದಿವಸಗಳಲ್ಲಿ ಅದಕ್ಕಿಂತ ಜಾಸ್ತಿಯ ಏನು ಚಿಂತನೆ ಏನೂ ಇಲ್ಲ. ಒಂದು ಈ ಗುರುಮುಖೇನ ಅಂತ ಹೇಳುವಾಗ ಒಂದು ಸ್ವಾನುಭವ. ಒಬ್ರು ಬಂದ್ರು ನನ್ನ ಹತ್ರ, ಅವ್ರ ಹತ್ರ ಒಂದು ಎನ್ಫೀಲ್ಡ್ ಬೈಕ್ ಈಗಲೂ ನೆನ್ಪುಂಟು ಕರೆಕ್ಟ್ ಆಗಿ. ಸಿವಿಲ್ ಕಾಂಟ್ರಾಕ್ಟರ್, ದೊಡ್ಡ ಜೀವ ಆಯ್ತಾ, ಒಂದು 6 ಫೀಟ್ ಇರಬಹುದು, ದೊಡ್ಡ ಜೀವ, ಎನ್ಫೀಲ್ಡ್ ಬೈಕ್. ಬಂದ್ರು ನನ್ನನ್ನು, ವಾಯ್ಸ್ ಕೂಡ ಹೀಗೇನೆ ಆಯ್ತಾ, ದಪ್ಪ ವಾಯ್ಸ್, ಬೇಸ್ ವಾಯ್ಸ್. ನನ್ನನ್ನು ಡಾಕ್ಟರ್ ನಿಮ್ಮ ಹತ್ರ ಬರ್ಲಿಕ್ಕೆ ಹೇಳಿದ್ರು. ಎಂತಣ್ಣ ಏನಾಯ್ತು? ಅಲ್ಲ ನಂಗೆ BP ಉಂಟು, ಅದರ ಸಮಸ್ಯೆ ಉಂಟು, ಅದಕ್ಕೆ ಎಂತ ಆಗ್ಬೇಕೀಗ? ಅಲ್ಲ ಅದಕ್ಕೆ ನಿಮ್ಮ ಹತ್ರ ಹೋಗಿ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ಗುಣ ಆಗ್ತದೆ ಅಂತ ಹೇಳಿದ್ರು. ಹಾ ಹೌದಾ, ಸರಿ ಆಯ್ತು ಬನ್ನಿ, ನಾನು ಅವರ ಡೀಟೇಲ್ಸ್ ಎಲ್ಲ ತಗೊಳ್ತಾ ಇದ್ದೇನೆ. ಅಷ್ಟೊತ್ತಿಗೆ ಬಂದ ಪ್ರಶ್ನೆ ನನಗೆ, ಅಲ್ಲ ಇದು ಯೋಗ ಎಲ್ಲ ಮಾಡಿದ್ರೆ ಇದೆಲ್ಲ ಗುಣ ಆಗ್ತದಾ? ಅರೆ ನಿಮ್ಮ ಡಾಕ್ಟರ್ ಹೇಳಿ ಅಲ್ಲ ನಿಮ್ಮನ್ನು ಕಳಿಸಿದ್ದು, ನಾವಿದನ್ನೆಲ್ಲ ಮಾಡ್ತಾ ಇರೋದು. ಅಲ್ಲ ಹಾಗಲ್ಲ, ನಾನು ಒಂದು 3 ತಿಂಗಳಿಂದ ಯೋಗಾಭ್ಯಾಸ ಮಾಡಿದ್ದೇನೆ, ನಂಗೆ ಅಂತ ಪ್ರಯೋಜನ ಆಗ್ಲಿಲ್ಲ. ಓ ಹೌದಾ, ನಿಮ್ಗೆ ಯಾರು ಕಲಿಸಿದ್ರು? ಅಲ್ಲ ಅದೊಂದು CD ಇತ್ತು, CD ತಕೊಂಡು ನಾನು ಮಾಡಿದೆ. ಸರಿ CD ತಕೊಂಡು ಮಾಡಿದ್ರು, ಒಳ್ಳೇದು. ಈಗ ಒಂದು ಕೆಲಸ ಮಾಡಿ, ಆ CD ಬದಿಗಿಡಿ, 3 ತಿಂಗಳು ನನ್ನ ಹತ್ರ ಬನ್ನಿ, ಮತ್ತೆ ನೋಡುವ ಹೇಳ. ಒಂದು ನನ್ನ ಚಾನ್ಸ್, ಅದು ಲಕ್ ಬೈ ಚಾನ್ಸ್ ಕೂಡ. ಒಂದು 2.5 ತಿಂಗಳು ಹೋಯ್ತು ಪ್ರಾಕ್ಟೀಸ್ ಮಾಡೋಣ. ಯಾವ್ದು ದಿವಸ ಹೀಗೆ ಸೀರಿಯಸ್ ಆಗಿ ಬರ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಹೋಗ್ತಾರೆ. ಒಂದು 2.5 ತಿಂಗಳು ಹೋದಾಗ ಒಂದ್ ದಿವಸ ಬಾರಿ ಖುಷಿಯಲ್ಲಿ ಬಂದ್ರು ನನ್ನ ಹತ್ರ. ನಾನಾಗ BP ರೆಪರೇಟರ್ಸ್ ಇಟ್ಕೊಳ್ತಿರ್ಲಿಲ್ಲ. ಎಲ್ಲ ಪ್ರಾಕ್ಟೀಸ್ ಆದಾಗ ಕೇಳಿದೆ, ಏನು ಇವತ್ತು ಬಾರಿ ಖುಷಿಯಲ್ಲಿದ್ದೀರಿ, ನೆಗಾಡ್ಕೊಂಡು ಬರ್ತಿದ್ದೀರಿ, ಎಂತ ಸಂಗತಿ ಕೇಳಿದೆ. ಡಾಕ್ಟರ್ ಹತ್ರ ಹೋಗಿದ್ದೆ. ಎಂತಾಯ್ತು? ಅಲ್ಲ BP ನಾರ್ಮಲಿಗೆ ಬಂದಿದೆ. ಓ ಹೌದಾ, ಹಾಗಾದ್ರೆ ಈಗ ನಾನು ಹೇಳ್ತೇನೆ ಕೇಳಿ. ನಿಮ್ಮ ಹತ್ರ ಅಷ್ಟು ದೊಡ್ಡ ಎನ್ಫೀಲ್ಡ್ ಬೈಕ್ ಉಂಟಲ್ಲ? ಹೌದು. ನಾನು CD ತೋರಿಸ್ತೇನೆ, ಎನ್ಫೀಲ್ಡ್ ಬೈಕ್ ಹೇಗೆ ಬಿಡಬೇಕು, ಕ್ಲಚ್ ಹೇಗೆ ಹಾಕ್ಬೇಕು, ಬ್ರೇಕ್ ಹೇಗೆ ಹಾಕ್ಬೇಕು, ಬ್ಯಾಲೆನ್ಸ್ ಹೇಗೆ ಮಾಡ್ಬೇಕು ಅಂತ ಎಲ್ಲ ತೋರಿಸ್ತೇನೆ. ಒಬ್ಬ ಗೊತ್ತಿಲ್ಲದವನಿಗೆ ಮತ್ತೆ ಅವನನ್ನು ಕೊಂಡೋಗಿ ಕೂರಿಸ್ತೇನೆ ಬೈಕಲ್ಲಿ. ಏನಾದೀತು ಕೇಳಿ, ಏನಾದೀತು? ಗ್ರಾಚಾರ ಗಟ್ಟಿದ್ರೆ ಚರಂಡಿ, ಇಲ್ದಿದ್ರೆ ಟಿಕೆಟ್. ಹೌದಲ್ವಾ? ಆದ್ರಿಂದ ಒಂದು ವಾಹನದೊಟ್ಟಿಗೆ ನಾವು ಅಷ್ಟು ಜಾಗ್ರತೆ ಆಗ್ತಿರ್ತಾರೆ, ಈ ವಾಹನದೊಟ್ಟಿಗೆ ನಾವು ಇನ್ನೆಷ್ಟು ಜಾಗ್ರತೆಯಲ್ಲಿರಬೇಡ. ಅದರಿಂದ ಕ್ರಮಬದ್ಧವಾದ ಅಭ್ಯಾಸವನ್ನ ಚೆನ್ನಾಗಿ ನೀವು ಕಲ್ತುಕೊಂಡು ಮಾಡಿ ಅಂತ ಹೇಳುವುದಕ್ಕೋಸ್ಕರ ಮಾತ್ರ ಗುರುಮುಖೇನ ಅದನ್ನ ಅಭ್ಯಾಸ ಮಾಡಿ. ವಿಶೇಷವಾಗಿ ಪ್ರಾಣಾಯಾಮದ ವಿಷಯದಲ್ಲಿ ಸ್ವಾತ್ಮಾರಾಮರದೇ ವಚನ ಇದೆ, ಹಠಪ್ರದೀಪಿಕೆಯಿಂದ. ನಾನು ಹೇಳುವುದಲ್ಲ, ಪ್ರಾಣಾಯಾಮೇನ ಯುಕ್ತೇನ ಸರ್ವರೋಗ ಕ್ಷಯೋ ಭವೇತ್. ಏನು ಅರ್ಥ? ಸರಿಯಾದ ಯುಕ್ತ ರೀತಿಯ ಪ್ರಾಣಾಯಾಮವನ್ನು ಮಾಡಿದ್ರೆ ಸರ್ವರೋಗ ಕ್ಷಯೋ ಭವೇತ್, ಎಲ್ಲ ರೋಗಗಳು ಕೂಡ ಕ್ಷಯಿಸ್ತವೆ. ಏನು ಇದಿಲ್ಲ. ಅಫ್ಕೋರ್ಸ್ ಇವತ್ತು ನಾವು ಇಲ್ಲಿ ತೋರಿಸುವಂತ ನಾಡಿಶೋಧನ ಪ್ರಾಣಾಯಾಮ ಅಲ್ಲ, ಅದಕ್ಕೆ ಬೇರೆ ಲೆವೆಲ್ನ ಪ್ರಾಣಾಯಾಮಗಳಿದೆ. ಕಷ್ಟ ಏನು ಗೊತ್ತಾ? ಇನ್ನೊಂದು ಮಾತಾದ್ರೆ ನೆಕ್ಸ್ಟ್ ಶ್ಲೋಕ ಕಂಪ್ಲೀಟ್ ಆಗ್ಲಿಲ್ಲ, ನಾ ಅರ್ಧ ಶ್ಲೋಕವೇ ಹೇಳಿದ್ದು. ಅಯುಕ್ತಾಭ್ಯಾಸ ಯೋಗೇನ ಸರ್ವರೋಗ ಸಮುದ್ಭವ. ತಪ್ಪಾದ ಕ್ರಮದಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ಇಲ್ಲದ ರೋಗ ಬರ್ತದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಣಶಕ್ತಿ ಅಂದ್ರೆ ಇಲೆಕ್ಟ್ರಿಸಿಟಿ, ಅದಕ್ಕಿಂತ ಹೆಚ್ಚು ಏನು ಬೇಡ. ನೀವು ಎಲೆಕ್ಟ್ರಿಸಿಟಿ ಒಟ್ಟಿಗೆ ಇಲ್ಲಿ ವರ್ಕ್ ಮಾಡೋದಿದ್ರೆ ಏನೆಲ್ಲ ಪ್ರಿಕಾಷನ್ ತಗೊಳ್ತೀರಾ ಇಲ್ವಾ? ನೇರ ಹೋಗಿ ಎಲೆಕ್ಟ್ರಿಸಿಟಿ ಇದನ್ನು ಮುಟ್ತೀರಾ, ಸ್ವಿಚ್ ಅನ್ನ, ಸಪ್ಲೈನ ಮುಟ್ತೀರಾ? ಇಲ್ಲ. ಮುಟ್ಟಿದ್ರೆ ಏನಾಗ್ತದೆ? ಇದು ನಮ್ಮನ್ನು ಕೆಲಸ ಮಾಡಿಸ್ತರುವಂತ ಇಲೆಕ್ಟ್ರಿಸಿಟಿ ಪ್ರಾಣಶಕ್ತಿ. ಅದರಿಂದ ಅದ್ರೊಟ್ಟಿಗೆ ನಾವು ಕೆಲಸ ಮಾಡಬೇಕಾದ್ರೆ ದುಡುಕು ಇರಬಾರ್ದು, ಹಠ ಇರಬಾರ್ದು, ಕಾಂಪಿಟಿಷನ್ ಇಲ್ಲ. ಯೋಗದಲ್ಲಿ ಕ್ರಿಯೇಷನ್ ಮಾತ್ರ. ಅದಕ್ಕೋಸ್ಕರ ಗುರುಮುಖೇನವಾದ ಅಭ್ಯಾಸಗಳು ಬೇಕು. ಏನೂ ಇರಲಿ, ಒಂದಷ್ಟು ಸಂಶೋಧನೆಗಳು ಈವರೆಗೆ ನಡೆದದ್ದು. ಡೀನ್ ಆರ್ನಿಶ್ ಅನ್ನುವಂಥವರು ಸುಮಾರು 1 ವರ್ಷ ಕಾಲ ಒಂದಷ್ಟು ಮಂದಿಯನ್ನು ಹಿಡ್ಕೊಂಡು, ಇದು ವೆಸ್ಟರ್ನ್ ಅಲ್ಲಿ ಆದ ಸಂಶೋಧನೆ, ಯೋಗ ಅಂದ್ರೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಸಸ್ಯಾಹಾರ, ಮಾಂಸಾಹಾರಗಳು ಯಾರಾದ್ರು? ನಿಜವಾಗಿ ಮನುಷ್ಯನಿಗೆ ಪ್ರಕೃತಿ ಕೊಟ್ಟ ಆಹಾರ ಸಸ್ಯಾಹಾರ. ವೈಜ್ಞಾನಿಕವಾಗಿ ಹೇಳೋದಿದ್ರೆ ನಾವು ಪ್ರೂವ್ ಮಾಡಬಹುದು ಮನುಷ್ಯನಿಗೆ ಸಸ್ಯಾಹಾರ ಅಂತ. ಅಫ್ಕೋರ್ಸ್ ನಾವು ಇವತ್ತು ಕೆಲವು ಸಸ್ಯಾಹಾರಿಗಳು ತಿನ್ನುವಂತಹ ಸಸ್ಯಾಹಾರ ಮಾಂಸಾಹಾರಕ್ಕಿಂತ ಕನಿಷ್ಠ ಇರ್ತದೆ, ಹಾಗಲ್ಲ.
ಆಯ್ತಾ. ನಿಜವಾಗಿ ಮನುಷ್ಯನಿಗಿರುವಂತಹ ಆಹಾರ ಸಸ್ಯಾಹಾರ, ಹಾಗೆ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ಸುಮಾರು 1 ವರ್ಷ ಅಭ್ಯಾಸ ಮಾಡಿಸಿದ ನಂತರ ಏನಾಯ್ತು ಅಂತ ಅವ್ರು ಟೆಸ್ಟ್ ಮಾಡಿದಾಗ ರಕ್ತನಾಳಗಳ ಅಡಚಣೆ ಬ್ಲಾಕ್ಸ್ ಏನಿರ್ತದೆ ಅದು ಕಮ್ಮಿ ಆಯ್ತಂತೆ. ಅದೇ ರೀತಿ ಎದೆ ನೋವು ಕಮ್ಮಿ ಆಗುದು, ಹೃದಯದ ಕಾರ್ಯಕ್ಷಮತೆ ಸುಧಾರಿಸಿತು. 1990 1990 ಆದಂತಹ ಸಂಶೋಧನೆ. ಓಕೆ, ನಾನು ಹೃದಯದ ರೋಗಗಳ ಬಗ್ಗೆ ಮಾತ್ರ ಒಂದಷ್ಟು ಗಮನ ಕೊಡ್ತಾ ಇದ್ದೇನೆ. ಓಕೆ, AIIMS ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿಯಲ್ಲಿದೆ. ಇವರು ಸಂಶೋಧನೆಗಳನ್ನ ನಡೆಸಿದ್ದಾರೆ. ಈ ಸಂಶೋಧನೆಗಳ ಪ್ರಕಾರ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವವರಲ್ಲಿ ಹೃದಯದ ಬಡಿತದ ವ್ಯತ್ಯಾಸ ಏನಾದ್ರೂ ಇದ್ರೆ ಅದು ಸುಧಾರಿಸಿತು. ಒತ್ತಡ, ಮಾನಸಿಕವಾದ ಒತ್ತಡ ಕಮ್ಮಿ ಆಯಿತು. ಸ್ವನಿಯಂತ್ರಿತ ನರಮಂಡಲದ ಕಾರ್ಯಕ್ಷಮತೆ ಉತ್ತಮವಾಯಿತು. ಸೊ ಈ ರೀತಿ ನಡೆದಂತಹ ಒಂದಷ್ಟು ಸಂಶೋಧನೆಗಳು. ಹಾಗಾದ್ರೆ ಹೃದಯದ ರೋಗ ಬಂದ್ರೆ ವಿತ್ ಮೆಡಿಸಿನ್, ನಾವು ಯಾವತ್ತೂ ಮೆಡಿಸಿನ್ ಒಟ್ಟಿಗೆ ಕೈ ಹಾಕೋದಿಲ್ಲ. ಓಕೆ, ಯಾರು ನಮ್ಮ ಹತ್ರ ಥೆರಪಿಗೆ ಬಂದ್ರು, ಎಸ್ಪೆಷಲ್ ನನ್ನ ಹತ್ರ ನಾನು ಹೇಳೋದು, ಮದ್ದು ಕೊಟ್ಟದ್ದು ನಿಮಗೆ ಡಾಕ್ಟರ್, ಅದು ಡಾಕ್ಟರ್ ಮತ್ತು ನೀವು, ನಿಮ್ಮ ಕೋಆರ್ಡಿನೇಷನ್. ಓಕೆ, ನಿಮ್ಗೆ ಯೋಗ ಕಲಿಸಿಕೊಡೋದು ನನ್ನ ಕೋಆರ್ಡಿನೇಷನ್. ಯೋಗದ ಬಗ್ಗೆ ನಂಗೆ ಮತ್ತೆ ನಿಮ್ಗೆ ಸಂಬಂಧ, ಮದ್ದಿನ ಬಗ್ಗೆ ವೈದ್ಯರಿಗೆ ಮತ್ತೆ ನಿಮ್ಗೆ ಸಂಬಂಧ. ಸಾಮಾನ್ಯವಾಗಿ ನಾವು ಮದ್ದೊಟ್ಟಿಗೆ ಕೈ ಹಾಕ್ಲಿಕ್ಕೆ ಹೋಗುವುದಿಲ್ಲ, ಆಯ್ತಾ. ಆದ್ರೆ ಅಷ್ಟು ಬೆನ್ನಹತ್ತಿ ಅಭ್ಯಾಸ ಮಾಡಿದ್ರೆ ಮದ್ದಿನ ಡೋಸೇಜ್ ಬೇಕಾದಷ್ಟು ಕಮ್ಮಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಮದ್ದನ್ನು ಬಿಟ್ಟು ಕೂಡ ಜನರು ಆರಾಮವಾಗಿ ಬದುಕಿದ್ದಾರೆ. ಮನುಷ್ಯನ ಸಿಸ್ಟಮ್ ಅನ್ನು ಭಗವಂತ ಸೃಷ್ಟಿ ಮಾಡಿದ್ದು, ನಾವ್ಯಾರು ಸೃಷ್ಟಿ ಮಾಡಿದ್ದಲ್ಲ. ಹೇಗಿದ್ರು ರಿಪೇರಿ ಆಗೋ ಗಮ್ಮತ್ತು ನೋಡಿ ಅಂತ ಮನುಷ್ಯನ ಸಿಸ್ಟಮ್ ಅನ್ನ. ಇಲ್ಲಿ ನೋಡಿ, ಇಲ್ಲಿ ಒಂದು ತೂತು ಕೊಟ್ಟಿದ್ದಾನಲ್ಲ, ಯಾಕೆ? ಒಳಗೆ ಕೊಡ್ಲಿಕ್ಕೆ. ಇಲ್ಲಿ ತೂತು ಕೊಟ್ಟಿದ್ದಾನೆ, ಯಾಕೆ? ಉಸಿರು ತಕೊಳ್ಳಿಕ್ಕೆ, ಆಯ್ತಾ. 2 ಕಣ್ಣು ಕಿವಿ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಕೆಳಗಡೆ ಇನ್ನೊಂದು 2 ತೂತು ಕೊಟ್ಟಿದ್ದಾನೆ, ಉಳಿದದೆಲ್ಲ ಮುಚ್ಚಿ ಹಾಕಿದಾನಲ್ಲ. ಈಗ ನಮ್ಗೆ ಹೃದಯ ಬೇಕು ಅಂತ ಹೇಳಿದ್ರೆ, ಹೃದಯವನ್ನು ಕ್ಲೀನ್ ಮಾಡ್ಬೇಕು, ಹೃದಯನ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಹೃದಯವನ್ನು ತೆಗೆದು ಮಸಾಜ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ ಅಲ್ಲ. ಹೃದಯ, ಶ್ವಾಸಕೋಶ, ಜಠರ ಎಷ್ಟು ಚಂದಕ್ಕೆ ಜೋಡಿಸಿದೆ ಅಂತ ಹೇಳಿದ್ರೆ, ಒಮ್ಮೆ ಬೇಕಾದ್ರೆ ಬೇಸಿಕ್ ಅನಾಟಮಿ ಪುಸ್ತಕ ತಕೊಂಡು ನೋಡಿ. ಯಾವುದಾದ್ರೂ ಒಂದು ಅಂಗ ಏನಾದ್ರೂ ಹೆಚ್ಚು ಕಮ್ಮಿ ಬೇರೆ ಕಡೆ ಇರ್ತಿದ್ರೆ ನಮ್ಮ ಜೀವನ ಎಷ್ಟು ಕಷ್ಟ ಇರ್ತಿತ್ತು. ಫಾರ್ ಎಕ್ಸಾಂಪಲ್, ಹೃದಯ, ಈ ಬ್ರೈನ್ ಅಂತ ತೆಗೆದು ಇಲ್ಲಿ ಕಾಲಲ್ಲಿ ಇಡ್ತಿದ್ರೆ ನಡಿಬೇಕಾದ್ರೆ 1000 ಸರ್ತಿ ಯೋಚನೆ ಬೇಕಿತ್ತು, ಹೌದಾ ಅಲ್ವಾ? ಸೊ ಅಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ ಭಗವಂತ ನಮ್ಮ ಬೆನ್ನ ಹಿಂದೆ ಯಾವುದೇ ಮೆಡಿಕಲ್ ಸ್ಟೋರ್ ಇದ್ದು ಡಾಕ್ಟರ್ದ್ದು ಹೆಸರು ಬರೆದು ಕಳಿಸ್ಲಿಲ್ಲ ಅಲ್ವಾ? ಹೌದಾ ಅಲ್ವಾ? ಯಾಕೆ ಅಂತ ಹೇಳಿದ್ರೆ, ನೀನು ಮಾಡ್ಬೇಕಾದ ಒಂದಷ್ಟು ಕೆಲಸಗಳನ್ನ ನೀನು ಚೆನ್ನಾಗಿ ಮಾಡು, ಉಳಿದದ್ದನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋತೇನೆ ಅಂತ. ಓಕೆ, ಅದರಿಂದ ಪ್ರಾರ್ಥನೆ ಕೂಡ ನಿಮ್ಮ ಜೀವನದ ಒಂದು ಒಳ್ಳೆ ಅಂಗವಾಗಿರ್ಲಿ ಅಂತ. ಹಾಗೇನೆ ಉಪಯುಕ್ತವಾದ ಆಸನಗಳು, ಇದೆಲ್ಲ ಸಾಮಾನ್ಯ ಎಲ್ರಿಗೂ ಗೊತ್ತಿರುವಂತದ್ದು ಅಥವಾ ಹುಡುಕಿ ಮಾಡಬಹುದಾದ ಆಸನಗಳು. ಒನ್ಸ್ ಅಗೈನ್, ಯಾರಾದ್ರೂ ಗುರುವನ್ನ ಆಶ್ರಯಿಸಿ ಅಭ್ಯಾಸ ಮಾಡಿ. ಇಲ್ಲಿ ನಾನು ಕೇವಲ ನಾಮ ಮಾತ್ರ ನಿರ್ದೇಶನ, ಇದು ನಮ್ಮ ಯೋಗ ಪುಸ್ತಕಗಳಲ್ಲಿ ಕೃಷ್ಣಮಾಚಾರ್ಯರಂತವರು ಬರೆಯುವುದಷ್ಟೇ, ನಾಮ ಮಾತ್ರ ನಿರ್ದೇಶನ ನೀಡಲಾಗಿದೆ ಅಂತ. ಓಕೆ, ತಾಡಾಸನ, ವೃಕ್ಷಾಸನ, ಭುಜಂಗಾಸನ, ಮಕರಾಸನ. ಈಗ ತಾಡಾಸನದ ಅಭ್ಯಾಸವನ್ನು ಸರಿಯಾಗಿ ಮಾಡ್ತಾ ಹೋದ್ರೆ ದೇಹದ ಭಂಗಿ ಸುಧಾರಿಸ್ತದೆ, ರಕ್ತ ಸಂಚಾರ ಚೆನ್ನಾಗಿ ಆಗ್ಲಿಕ್ಕೆ ಶುರು ಆಗ್ತದೆ. ವೃಕ್ಷಾಸನವನ್ನು ಸರಿಯಾಗಿ ಮಾಡ್ತಾ ಹೋದ್ರೆ ಸಮತೋಲನ ಜಾಸ್ತಿ ಆಗ್ತದೆ, ನರಮಂಡಲ ಚುರುಕಾಗ್ತದೆ, ಅಲರ್ಟ್ ಆಗ್ತದೆ. ವೃಕ್ಷಾಸನದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಅಬ್ಸರ್ವ್ ಮಾಡಿದ್ರ, ಹೀಗಾಗ್ತದೆ ನಿಲ್ಲಿಕ್ಕೆ ಹೋದ ತಕ್ಷಣ ಅಲ್ವಾ? ನಾವೆಲ್ಲರ್ಟ್ ಇದ್ರೆ ಮಾತ್ರ ವೃಕ್ಷಾಸನವನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ. ಭುಜಂಗಾಸನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಎದೆ ಭಾಗ ವಿಸ್ತಾರ ಆಗ್ತದೆ, ಉಸಿರಾಟಕ್ಕೆ ಒಳ್ಳೇದಾಗ್ತದೆ. ಕೇವಲ ಹೃದಯದ ಪಾಯಿಂಟ್ ಇಂದ ಮಾತ್ರ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಭುಜಂಗಾಸನಕ್ಕೆ ಮೂಲ ಉಪಯೋಗ ಜಾಗರ್ತಿ ಭುಜಗೀ ದೇವಿ ಭುಜಂಗಾಸನ ಸಾಧನ ಅಂತ ಹೇಳ್ತದೆ. ಭುಜಂಗಾಸನವನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಮ್ಮಲ್ಲಿ ಇರುವಂತಹ ಎವಲ್ಯೂಷನರಿ ಎನರ್ಜಿ, ಕುಂಡಲಿನಿ ಶಕ್ತಿ ಅಂತ ಏನ್ ಕರೆದಿದ್ದಾರೋ ಅದು ಜಾಗೃತಿ ಆಗ್ತದೆ ಅಂತ. ಭುಜಂಗಾಸನದ ಮೂಲ ಉದ್ದೇಶ ಅದು. ಓಕೆ, ಮಕರಾಸನ ಆಗ ಮಾಡಿ ತೋರಿಸಿದ್ರು, ತುಂಬಾ ವಿಶ್ರಾಂತಿಯನ್ನು ಕೊಡುವಂತಹ ಆಸನ. ಶವಾಸನ, ಈ ಶವಾಸನಕ್ಕೆ ಹಠಪ್ರದೀಪಿಕೆಯಲ್ಲಿರುವಂತಹ ವಿವರಣೆ ಎಲ್ರಿಗೂ ಅವಸರ ಆಗುವಂತಹ ಕ್ರಮ ಇದು. ಇಲ್ಲಿ ಇದಕ್ಕೆ ಆಗುವಾಗ ಪುರುಸೋದಿಲ್ಲ, ಸರ್ ನಂಗೀಗ ಪಕ್ಕ ಹೋಗ್ಬೇಕು, ಶವಾಸನ ನಾಳೆ ಮಾಡಬಹುದು ಅಲ್ವಾ? ಓಕೆ, ಶವಾಸನ. ಇನ್ನು ಕೆಲವರು ನಮ್ಗೆ ಯೋಗದವರಿಗೆ ಏನಾದ್ರು ತಮಾಷೆ ಮಾಡ್ಬೇಕು, ಸರ್ ನಾವು ಮಾಡೋದು ಶವಾಸನ ಮಾತ್ರ ಸರ್, ಬೆಡ್ ಅಲ್ಲಿ ಮಾಡುದು. ಹಾಗಾದ್ರೆ ಈ ಶ್ಲೋಕದ ಆಧಾರ ಕೊಡ್ತೇನೆ. ಉತ್ತಾನಂ ಶವವದ್ ಭೂಮವು ಶಯನಂತು ಶವಾಸನಂ. ಹೆಣದ ಹಾಗೆ ನೆಲದಲ್ಲಿ ಮಲಗುದು. ಈಗ ನಿಮ್ಗೆ ಪುನೊಂದು ಡೌಟ್ ಬರ್ತದೆ, ಹೆಣ ಅಂದ್ರೆ ಹೇಗೆ ಅಂತಂದ್ರೆ, ಇದೆಲ್ಲ ನಾನು ಅನುಭವದಿಂದ ಕಂಡುಕೊಂಡು ಹೆಣಗಳನ್ನು ನೋಡಿದ್ದೇನೆ. ರಪ್ಪ ಪ್ರಾಣ ಹೋದ ತಕ್ಷಣ ನಿಮ್ಮ ದೇಹ ಹೇಗಿರ್ತದಂದ್ರೆ ತುಂಬಾ ರಿಲ್ಯಾಕ್ಸ್ ಇರ್ತದೆ, ಹೇಗೆ ಬೇಕಾದ್ರೆ ಅಲ್ಲಾಡಿಸ್ಬೋದು. ಮತ್ತೆ ಸ್ಟಾರ್ಟ್ ಆಗೋದು ರೈಗರ್ ಮಾರ್ಟಿಸ್ ಸ್ಟಾರ್ಟ್ ಆಗೋದು, ಮತ್ತೆ ಗಟ್ಟಿ ಆಗೋದು, ಮತ್ತೆ ಅದು ಒಂದು ಹಂತ.
ಫಸ್ಟ್ ಜೀವ ಹೋಗಿ ಸ್ವಲ್ಪ ಹೊತ್ತಲ್ಲಿ ಉಂಟಲ್ಲ, ಓಕೆ, ಅದು ಫ್ರೆಶ್ ಈಗ ಹೇಗೆ ಬೇಕಾದ್ರೂ ಅಲ್ಲಾಡ್ತದೆ. ಆಗ ನಾನು ನೋಡಿ ಓ ಶವಾಸನ, ಹೀಗೆ ಅಷ್ಟು ರಿಲ್ಯಾಕ್ಸ್ ಆಗಬೇಕು. ಹೆಣದ ಹಾಗೆ ರಿಲ್ಯಾಕ್ಸ್ ಆಗಬೇಕು. ನಿಮ್ಮ ಉಸಿರಾಟವೂ ಗೊತ್ತಾಗಬಾರದು. ಉತ್ತಾನಂ ಶವವತ್ ಭೂಮೌ ಶಯನಂತು ಶವಾಸನಂ. ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಏನಾಗ್ತದೆ? ಶವಾಸನಂ ಶಾಂತಿಹರಂ ಚಿತ್ತ ವಿಶ್ರಾಂತಿಗಾರಕಂ. ಶವಾಸನವನ್ನ ಅಭ್ಯಾಸ, ಈ ರೀತಿಯಾಗಿ ಮಾಡಲ್ಪಟ್ಟ ಶವಾಸನ ದೇಹದ ಶ್ರಮ, ಶಾಂತಿ ಅಂದ್ರೆ ದೇಹದ ಶ್ರಮ, ದೇಹದ ಶ್ರಮವನ್ನು ನಿವಾರಣೆ ಮಾಡಿ ಮನಸ್ಸಿಗೆ ವಿಶ್ರಾಂತಿಯನ್ನ ಕೊಡ್ತದೆ. ಇದು ಕಟಪ್ರದೀಪಿಕೆಯಲ್ಲಿ ಬರುವಂತಹ ಶ್ಲೋಕ. ಹಾಗಾದ್ರೆ ಶವಾಸನ ಇವತ್ತಿನ ಪಾಯಿಂಟ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ಇಂಪಾರ್ಟೆಂಟ್ ಅಂತ. ಇದಕ್ಕೆ ಫೋನಿಗೆ ಸಾಫ್ಟ್ವೇರ್ ಹಾಕಿದ್ದೀರಾ? ಹೊಸ ಸಾಫ್ಟ್ವೇರ್ ಚೇಂಜ್ ಮಾಡಿದ್ದೀರಾ? ಲ್ಯಾಪ್ಟಾಪ್ಗಳಿಗೆ ಸಾಫ್ಟ್ವೇರ್ ಚೇಂಜ್ ಮಾಡ್ತೇವಲ್ಲ ಅಪ್ಗ್ರೇಡೇಷನ್ಗೆ ಅಂತ. ಆಗ ಲ್ಯಾಪ್ಟಾಪ್ ಎಂತ ಹೇಳ್ತದೆ ನಿಮ್ದು, ನಿಮ್ಮ ಸಿಸ್ಟಮ್ ಅಂತ ಹೇಳ್ತದೆ? ರೀಸ್ಟಾರ್ಟ್ ಮಾಡು. ಹೇಗೆ? ರೀಬೂಟ್ ಮಾಡು. ಆಗ ಏನಾಗ್ತದೆ ರೀಬೂಟ್ ಮಾಡುವಾಗ? ರೀಬೂಟ್ ಮಾಡುವಾಗ ಏನಾಗ್ತದೆ? ನೀವು ಇನ್ಸ್ಟಾಲ್ ಮಾಡಿದಂತಹ ಸಾಫ್ಟ್ವೇರ್ ಆ ಸಿಸ್ಟಮ್ ನೊಟ್ಟಿಗೆ ಅಟ್ಯಾಚ್ ಆಗ್ತದೆ, ಹೌದಲ್ಲ? ಶವಾಸನ ಅಷ್ಟು ಇಂಪಾರ್ಟೆಂಟ್. ಇಡೀ ಹೊತ್ತು ಅಷ್ಟು ಆಸನ ಮಾಡಿ ಶವಾಸನವನ್ನು ಸರಿಯಾಗಿ ಮಾಡದಿದ್ರೆ, ಓಕೆ, ಮಾಡಿದ್ದೆಲ್ಲ ಹುಳ ಎಲ್ಲ ತೊಳೆದು ಹೋಯ್ತು ಅಂದ ಹಾಗೆ. ನಿಮ್ಗೆ ಯೋಗದ ಪೂರ್ತಿ ಲಾಭ ಸಿಗಬೇಕಾ? ನೀವು ಮಾಡಿದ ಆಸನಗಳ, ನೀವು ಮಾಡಿದ ಪ್ರಾಣಾಯಾಮಗಳ ಸರಿಯಾದ ಲಾಭ ಸಿಗಬೇಕಾದ್ರೆ ಶವಾಸನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಸರಿಯಾದ ಶವಾಸನದ ಅಭ್ಯಾಸ ಮಾಡಿದಾಗ ಯೌಗಿಕ ಆಸನಗಳಿಂದ ಏನು ಸಕಾರಾತ್ಮಕವಾದ ಇಂಪ್ಯಾಕ್ಟ್ ನಿಮ್ಮಲ್ಲಿ ಆಗಿದೆಯೋ, ಏನು ಪ್ರಾಣಾಯಾಮದ ಇಂಪ್ಯಾಕ್ಟ್ ಆಗಿದೆಯೋ, ಅದೆಲ್ಲ ನಿಮ್ಮ ಸಿಸ್ಟಮ್ನ ಒಳಗೆ, ನಿಮ್ಮ ಚಿತ್ತದ ಲೆವೆಲಿಗೆ ಅದು ಇಳೀತದೆ, ಗಟ್ಟಿಗೊಳ್ಳುತ್ತದೆ. ಆದ್ರಿಂದ ಶವಾಸನ ಅಷ್ಟು ಇಂಪಾರ್ಟೆಂಟ್. ಬರೀ ಹೃದಯದ ಆರೋಗ್ಯಕ್ಕೋಸ್ಕರ ಮಾತ್ರ ಅಲ್ಲ, ಸಂಪೂರ್ಣವಾದ ಸ್ವಾಸ್ಥ್ಯಕ್ಕೆ ಸರಿಯಾದ ರೀತಿಯಲ್ಲಿ ಶವಾಸನವನ್ನ ಅಭ್ಯಾಸ ಮಾಡಿ. ಅದೇ ರೀತಿ ಭ್ರಾಮರಿ ಪ್ರಾಣಾಯಾಮ ಇನ್ನೊಂದು ನಾನು ಸಜೆಸ್ಟ್ ಮಾಡಿದ್ದು ಇವತ್ತಿನ ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಕಲಿತು ಅಭ್ಯಾಸ ಮಾಡಿದಂತಹ ಯೋಗ ನಿದ್ರಾ. ಓಕೆ, ವೈಯಕ್ತಿಕವಾದ ಇದರಿಂದ ಹೇಳ್ತಾ ಇದ್ದೇನೆ. ಹೆಚ್ಚಿನವರು ಯೋಗ ನಿದ್ರಾ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿಸು. ಟೀಚರ್ಗಳಿಗೆಲ್ಲ ಭಾರಿ ಕಷ್ಟದ ಕೆಲಸ, ಆಯ್ತಾ? ಮಲಗಬೇಡಿ ಅಂತ ಹೇಳ್ತಿದ್ದ ಹಾಗೆ ನಮ್ಮ ಬಂಧುಗಳೆಲ್ಲ ಗುರ್ರ ಶುರು ಮಾಡ್ತಾರೆ, ಇಂಜಿನ್ ಶುರು ಆಗಿಬಿಡತ್ತೆ ಅಲ್ವಾ? ನಿಜವಾಗಿ ಯೋಗ ನಿದ್ರಾವನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಸುಮಾರು 1 ತಿಂಗಳ ಸರಿಯಾದ ಸಿಸ್ಟಮೆಟಿಕ್ ಆದ ಅಭ್ಯಾಸ ಬೇಕು. ನಿಮ್ಮ ಶರೀರ ಮನಸ್ಸು ಅದಕ್ಕೆ ಹೊಂದಿಕೊಳ್ಳಬೇಕು. ಅಷ್ಟಕ್ಕೆ ಹೊಂದಿಕೊಂಡ್ರೆ ಶಾರೀರಿಕವಾದ, ಬರೀ ಹೃದಯದ ರೋಗ ಅಂತಲ್ಲ, ಶಾರೀರಿಕವಾದ ಎಲ್ಲ ರೀತಿಯಲ್ಲಿಯೂ ಹಾಗೂ ಮಾನಸಿಕವಾದ ಎಲ್ಲ ರೀತಿಯಲ್ಲೂ ಔನ್ನತ್ಯಕ್ಕೆ ಕಾರಣ ಆಗ್ತದೆ. ಹೃದಯ ರೋಗಿಗಳು ಯಾರಾದ್ರೂ ಇದ್ರೆ, ಹೃದಯ ರೋಗಕ್ಕೆ ಸಂಬಂಧಪಟ್ಟವರು ಯೋಗಾಭ್ಯಾಸವನ್ನು ಮಾಡಬೇಕು ಅಂದಿದ್ರೆ ಈ ಕೆಳಗಿನ ಮುನ್ನೆಚ್ಚರಿಕೆಗಳನ್ನು ದಯವಿಟ್ಟು ಪಾಲಿಸಿ. ವೈದ್ಯರ ಸೂಕ್ತವಾದ ಸಲಹೆ ಪಡೆಯಿರಿ, ಆಯ್ತಾ? ಒಳ್ಳೆಯ ಅನುಭವಿ ಯೋಗ ಶಿಕ್ಷಕರ ಮಾರ್ಗದರ್ಶನ ಪಡೆಯಿರಿ. ಯಾವುದೇ ತಂತ್ರಗಳನ್ನ ಅತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಆಲ್ರೆಡಿ ಇಂಜಿನ್ ಡಿಸ್ಟರ್ಬ್ ಅಲ್ಲಿ ಉಂಟು. ಓಕೆ, ಯಾವುದೇ ತಂತ್ರಗಳನ್ನ ಅತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಎದೆ ನೋವು ಅಥವಾ ತಲೆ ಸುತ್ತು ಬಂದ್ರೆ ಅಭ್ಯಾಸನ ಆವತ್ತಿನ ಮಟ್ಟಿಗೆ ಅಲ್ಲೇ ನಿಲ್ಲಿಸಿ, ಮುಂದಕ್ಕೆ ಶಿಕ್ಷಕರ ಮಾರ್ಗದರ್ಶನವನ್ನು ಕೇಳಿಕೊಳ್ಳಿ. ಇಷ್ಟು ಹೇಳ್ತಾ ಇನ್ನೇನಾದ್ರೂ ಅಭ್ಯಾಸ ಮಾಡ್ಬೇಕಂತ, ಅಭ್ಯಾಸ ಮಾಡ್ಲಿಕ್ಕೆ ಏನೂ ಇಲ್ಲ, ತುಂಬಾ ಒಳ್ಳೆಯ ಅಭ್ಯಾಸ ಅಂತ ಹೇಳಿದ್ರೆ ದೀರ್ಘವಾದ ಉಸಿರಾಟ, ಓಕೆ, ಅನುಲೋಮ ವಿಲೋಮ ಪ್ರಾಣಾಯಾಮ, ಇದೆಲ್ಲ ಬಹಳ ಸರಳವಾಗಿ. ಇನ್ನು ಹೆಚ್ಚಾಗಿ ಎಲ್ಲರೂ ಹೇಳದಂತಹ ಒಂದಷ್ಟು ವಿಷಯಗಳ ಬಗ್ಗೆ ನಿಮ್ಮ ಗಮನವನ್ನು ತಗೊಳ್ಬೇಕು. ಹೃದಯಕ್ಕೂ ನಮ್ಮ ಯಾವ ಭಾವನೆಗೂ ತುಂಬಾ ನೇರ ಸಂಬಂಧವನ್ನು ಕಲ್ಪಿಸ್ತೇವೆ ಹೇಳಿ? ಭಾವನೆ. ಸಂತೋಷಕ್ಕೂ ಹೃದಯಕ್ಕೂ ನೇರ ಸಂಬಂಧವನ್ನು ನಾವು ಕಲ್ಪಿಸ್ತೇವಲ್ವಾ? ನೀವು ಚೈನೀಸ್ ಟ್ರೆಡಿಷನ್ ಮೆಡಿಸಿನ್ ತೆಗೆದು ನೋಡಿದ್ರೆ, ನೀವು ಸಂತೋಷದ ಭಾವನೆಗಳನ್ನ ಬೆಳೆಸಿಕೊಂಡ್ರೆ ನಿಮ್ಮ ಹೃದಯ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಹೃದಯ ಮತ್ತೆ ಸಣ್ಣ ಕರುಳು ಇದು 2 ಸಂಬಂಧವನ್ನು ಹೊಂದಿಕೊಂಡು ಉಂಟು, ಆಯ್ತಾ? ಸಂತೋಷದ ಭಾವನೆಗಳಿಗೆ ಹೃದಯ ತುಂಬಾ ಚೆನ್ನಾಗಿ ಸ್ಪಂದಿಸ್ತದೆ, ನಕಾರಾತ್ಮಕವಾಗಿ ಅಸಹನೆಗೆ ಸ್ಪಂದಿಸ್ತದೆ. ಅದರಿಂದ ಹೃದಯ ರೋಗಿಗಳಿಗೆ ನೀವು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರಲ್ಲಿ ಇಂಪೇಷನ್ಸ್ ಜಾಸ್ತಿ ಇರುತ್ತೆ, ಯಾವುದಕ್ಕೂ ಪೇಷನ್ಸ್ ಇಲ್ಲ ಅಂತ ಇದ್ರೆ ಸಾಮಾನ್ಯವಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಲ್ಪ ಸಮಯದಲ್ಲಿ ಬರ್ತದೆ ಇದು ಹೃದಯದ ಕಾಯಿಲೆಗೆ. ಇದು ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಇದು ಚೈನೀಸ್ ಟ್ರೆಡಿಷನ್ ಸಿಸ್ಟಮ್ ಅನ್ನ ನಾನು ಅಭ್ಯಾಸ ಮಾಡಿದಾಗ ಅದ್ರಲ್ಲೆಲ್ಲ ಬರ್ಕೊಂಡು ಹೋಗ್ತಿತ್ತು ಇಂತಿಂತ ಇಮೋಷನ್ಸ್ ಅಂತ. ನಾನು ಆಲೋಚನೆ ಮಾಡಿದೆ, ಯಾಕೆ ಬರ್ದು ಹಾಕಿದ್ದಾರೆ, ಮೊದಲು ಏನು ಸಂಶೋಧನೆ ಏನೋ ಆಗಿದೆ ಅಲ್ವಾ ಅಂತ. ಹಾಗೆ ನೋಡುವಾಗ ಈಗ ನೋಡಿ, ಸಾಮಾನ್ಯವಾಗಿ ಮುಂದಿನ ಕುಶಾಲಪ್ಪನವರ ಸಬ್ಜೆಕ್ಟ್ ಅದು, ಶ್ವಾಸಕೋಶದ ರೋಗಗಳಿಗೆ, ಆಸ್ತಮಾ ಇತ್ಯಾದಿ ಕಾಯಿಲೆಗಳಿಗೆ ಹೆಚ್ಚಾಗಿ ಯಾರಿಗೆ ಬರೋದು ಗೊತ್ತುಂಟ?
ಯಾರು ಹೆಚ್ಚು ದುಃಖಿಗಳು, ಯಾರು ಬೇಗ ದುಃಖಕ್ಕೊಳಗಾಗ್ತಾರೋ ಅಂಥವರಿಗೆ ಈ ರೋಗಗಳು ಬರ್ತದೆ. ಹೃದಯ ಮತ್ತೆ ದೊಡ್ಡ ಕರಳು, ಶ್ವಾಸಕೋಶ ಮತ್ತೆ ದೊಡ್ಡ ಕರಳು, ಲಂಗ್ ಅಂಡ್ ಲಾರ್ಜ್ ಇಂಟೆಸ್ಟೈನ್, ಇವುಗಳಿಗೆ ಸಂಬಂಧ ಉಂಟು. ತುಳುವಲ್ಲಿ ಒಂದು ತಮಾಷೆಗೆ ಹೇಳ್ತಾರೆ, ತೆಮ್ಮಲ ಪೂಕಿಲ ಒಟ್ಟಿಗೆ ಹೋಗ್ತೀನಿ. ನೋಡಿದ್ರ ನೀವು? ಕೇಳಿದ್ದೀರಾ? ಅದು ಸುಮ್ಮನೆ ಅಲ್ಲ, ಅದ ಮೆರಿಡಿಯನ್ಸ್ ಗಳ ಪ್ರಭಾವ. ನಿಮ್ಗೆ ಅಂತ ಕೆಮ್ಮು ಬರುವಾಗ ಹಿಂದಿಂದ ಅಪಾನ ವಾಯು ಹೋಗ್ತದೆ. ಯಾಕಂದ್ರೆ ಆ ಆರ್ಗನ್ಗಳಿಗೆ ಸಂಬಂಧ ಇದೆ, ಗೊತ್ತಾಯ್ತಾ? ಆ ಆರ್ಗನ್ಗಳು ಧೈರ್ಯವನ್ನ ನೀವು ಬೆಳೆಸಿಕೊಂಡ್ರೆ ನಿಮ್ಮ ಶ್ವಾಸಕೋಶ ಮತ್ತೆ ದೊಡ್ಡ ಕರಳು ಚೆನ್ನಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಹೇಳುದು, ನಮ್ಮಲ್ಲಿ ಯಾರಿಗಾದ್ರೂ ಮಾನಸಿಕವಾಗಿ ಧೈರ್ಯ ಕಮ್ಮಿ ಅವನಿಗೆ ದಮ್ಮಿಲ್ಲ ಹೇಳು. ಅಥವಾ ಇನ್ನು ತುಳುವಲ್ಲಿ ತಮಾಷೆ ಮಾಡಿದ್ರೆ ಅವನ ಕರ್ಲು ತೋರ ಅಂತ ಹೇಳು, ಅವನ ಕರಳು ದೊಡ್ಡದು ಅಂತ. ಓಕೆ, ಇದೆಲ್ಲ ನಮ್ಮಲ್ಲಿ ಇತ್ತು. ಹಾಗೇನೆ ಭಾವನೆಗಳಲ್ಲಿ ಕಿಡ್ನಿ ಅಂದ್ರೆ ಮೂತ್ರಕೋಶ ಮತ್ತೆ ಮೂತ್ರಪಿಂಡ, ಇವುಗಳಿಗೆ ಒಟ್ಟಿಗೆ ಸಂಬಂಧಪಟ್ಟು ಇವುಗಳನ್ನ ನಕಾರಾತ್ಮಕವಾಗಿ ಪ್ರೇರೇಪಿಸುವ ಭಾವನೆಗಳು ಭಯ. ನೋಡಿದ್ರ, ಯಾವುದೇ ಜಂತುವಿಗೆ ಭಯ ಆಯ್ತು ಅಂತ ಹೇಳಿದ್ರೆ ಮೂತ್ರ ಮಾಡ್ಕೊಳ್ತದೆ. ಹೌದಾ ಅಲ್ವಾ? ಹೌದಾ ಅಲ್ವಾ? ಹ. ಸೊ ಈ ಭಾವನೆಗಳಿಗೂ ಆಯಾ ಅಂಗಗಳಿಗೂ ಸಂಬಂಧ ಇದೆ. ಯಾಕೆ ಹೇಳ್ತಾ ಇದ್ದಂದ್ರೆ, ಈ ಭಾವನೆಗಳನ್ನ, ಈ ಸಕಾರಾತ್ಮಕವಾದ ಭಾವನೆಗಳನ್ನ ನೀವು ಬೆಳೆಸಿಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ಯಾಕಂದ್ರೆ ಒಂದು ಗಂಡು ಒಂದು ಹೆಣ್ಣಿನ ವೀರ್ಯ ಮತ್ತು ಅಂಡ ಸೇರಿ ಒಂದು ಜೀವದ ಒಳಗೆ ಬೆರೆತು ಫಸ್ಟಿಗೆ ಅದು 7 ಜೀವಕೋಶಗಳಾಗಿ ವಿಂಗಡಣೆ ಆಗ್ತದೆ, ನಂತರ ಅದು ಸಿಸ್ಟಮ್ ಆಗಿ ಡೆವಲಪ್ ಆಗುತ್ತೆ ಅಲ್ವಾ? ಅದರಿಂದ ಇದನ್ನೆಲ್ಲ ಪ್ರಕೃತಿ ಆಲ್ರೆಡಿ ಅಲ್ಲೇ ಇಟ್ಟಿದೆ, ನಾವು ಗುರುತಿಸ್ಬೇಕಷ್ಟೆ. ಅದೇ ರೀತಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್, ಯಕೃತ್ತು ಮತ್ತು ಪಿತ್ತಕೋಶ, ಇವುಗಳಿಗೆ ಆಗುವಾಗ ಕೋಪ. ನಾನು ಇದನ್ನು ಗಮನಿಸಿದ್ದೇನೆ. ಒಬ್ರಿಗೆ, ನಂಗೆ ಗೊತ್ತಿದ್ದವರೊಬ್ರು ಶುದ್ಧ ಬ್ರಾಹ್ಮಣ, ಅಪ್ಪಿತಪ್ಪಿ ಕೂಡ ಒಂದು ದಿವಸವೂ ಕುಡ್ದಿರ್ಲಿಕ್ಕಿಲ್ಲ, ತಮಾಷೆಗೂ ಲಿಕ್ಕರ್ ಸ್ವಲ್ಪ ಟೇಸ್ಟ್ ಮಾಡಿರ್ಲಿಕ್ಕಿಲ್ಲ. ಅಂತಹ ಜನ ಒಂದಷ್ಟು ವಯಸ್ಸಾದಾಗ ಲಿವರ್ ಸಿರೋಸಿಸ್ ಆಗಿ ತೀರ್ಕೊಂಡು. ನಂಗೆ ಇದು ಕ್ವಶನ್, ಇವರಿಗೆ ಲಿವರ್ ಸಿರೋಸಿಸ್ ಹೇಗಾಯ್ತು? ಇದು ಮಹಾ ಕುಡುಕರಿಗೆ ಬರುವಂತ ರೋಗ. ಆದ್ರೆ ವೈಯಕ್ತಿಕವಾಗಿ ನಾನು ಅವರನ್ನು ಬಲ್ಲೆ, ಮಹಾ ಪರ್ಫೆಕ್ಷನಿಸ್ಟ್, ಮಹಾ ಸಿಟ್ಟುಗಾರ, ಸಿಟ್ಟು ಮೂಗಿನ ತುದಿಯಲ್ಲಿ. ಆ ಭಾವನೆ ಲಿವರ್ನ ಮೇಲೆ ಹೊಡೆಯುತ್ತೆ, ಆಯ್ತಾ? ಅದಕ್ಕೋಸ್ಕರ ಮನಸ್ಸನ್ನ ಶಾಂತಗೊಳಿಸಿಕೊಳ್ಳಿ. ಅದೇ ರೀತಿ ದಯೆಯನ್ನು ತೋರಿಸಿದ್ರೆ ಲಿವರಿಗೆ ಬೆಸ್ಟ್ ಆಗ್ತದೆ. ದಯೆಯ ಭಾವನೆಗಳನ್ನು ಬೆಳೆಸಿಕೊಂಡ್ರೆ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಚೆನ್ನಾಗಿ ಕೆಲಸ ಮಾಡ್ತದೆ. ಅದೇ ರೀತಿ ಹೃದಯಕ್ಕೆ ಮತ್ತೆ ಸಣ್ಣ ಕರುಳಿಗೆ ಆಗುವಾಗ ಅಸಹನೆಯನ್ನ ಕಮ್ಮಿ ಮಾಡಿಕೊಂಡ್ರೆ, ಹಾಗಾದ್ರೆ ಯಾವುದನ್ನು ಬೆಳೆಸ್ಕೊಳ್ಬೇಕು? ಸಂತೋಷ. ಹೇಗೆ ಬೆಳೆಸ್ಕೊಳ್ಳೋದಪ್ಪ? ನಾನೀಗ ನಿಮಗೆ ಮೆಥಡ್ ಕೊಡಬೇಕಲ್ಲ, ಇರೋದಲ್ಲ. ಖುಷಿಯಾದಾಗ ನೀವೇನ್ ಮಾಡ್ತೀರಿ ಹೇಳಿ? ಮುಖ ಗಂಟಿರ್ತೀರಾ? ನಗಡುದಲ್ಲ, ನಗಡ್ಲಿಕ್ಕೆ ಶುರು ಮಾಡಿ. ಹೌದು, ನೋಡಿ, ಇವತ್ತಿನ ಜೀವನದಲ್ಲಿ ಎಲ್ರಿಗೂ ಕಷ್ಟ. ಎಲ್ರು ಏನಪ್ಪ, ಆಕಾಶ ತಲೆ ಮೇಲೆ ಇದ್ದವರು ಹಾಗೆ ಅಂತ ಮುಖ ಮಾಡಿಕೊಂಡು ಇರ್ತಾರೆ. ಹೌದಲ್ವಾ? ನಾರ್ಮನ್ ಕಸಿನ್ಸ್ ಅಂತ ಹೇಳ್ಕೊಂಡವರು, ರೀಸೆಂಟ್ BM ಹೆಗ್ಡೆ ಅವರು ಕೂಡ ಅವನ ಬಗ್ಗೆ ಮಾತಾಡಿದ್ದಾರೆ. ಅವನಿಗೆ ಆಂಕೈಲೋಸಿಂಗ್ ಸ್ಪಾಂಡಿಲೈಟಿಸ್, ಬಹಳ ಕಠಿಣವಾದ ಕಾಯಿಲೆ. ಓಕೆ, ಡಾಕ್ಟರ್ಗಳಿಗೆ ಮದ್ದು ಕೊಡ್ಲಿಕ್ಕೆ ಹೇಳಿದ, ಅವ ನೆಗಡಿ ಗುಣ ಅದ. ಸೊ ನಿಮ್ಗೆ ನಗಡ್ಲಿಕ್ಕೆ ಏನಾದ್ರು ಖರ್ಚುಂಟಾ? ಭಾರಿ ಕಷ್ಟ ಮಾರ್ರೆ, ಎಂತ ಮಾಡುದು? ಅದಕ್ಕೆ ನಾನು ಹೇಳುದು ಅಂತ, ಎಂತೆಲ್ಲ ಕೋಣೆಗೆ ಹೋಗಿ ಮನೆಗೆ ಹೋಗಿ ಒಂದು ಕೋಣೆಯಲ್ಲಿ ಬಾಗಿಲು ಹಾಕೊಳ್ಳಿ, ಶುರು ಮಾಡಿ ನಗಡ್ಲಿ. ಮೊದಲಿಗೆ ನಾಟಕ ಮಾಡಿ. ನೀವು ನಾಟಕ ಮಾಡೋದು ನಿಮ್ಮ ಬ್ರೈನಿಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಇನ್ನೊಂದು ತಮಾಷೆ ಹೇಳ್ತಾನೆ, ಒಂದು ವಿಷಯ ಹೇಳ್ತಾನೆ. ಯಾಕಂದ್ರೆ ಇದನ್ನು ಯೋಗದಲ್ಲಿ ಕೂಡ ಹೇಳ್ತಾರೆ, ಸಂತೋಷ ಅನ್ನೋದು ಯೋಗಿಗಳಿಗೆ ನಿಯಮ, ಕಂಪಲ್ಸರಿ. ನಮ್ಮ ಸಂತೋಷಗಳೆಲ್ಲ ಇನ್ವರ್ಟೆಡ್ ಕೊಮ್ಮದಲ್ಲೇ. ಹೌದಲ್ವಾ? ನಂಗೆ ವಿದ್ಯಾರ್ಥಿ ಆಗಿರುವಾಗ ನಂಗಷ್ಟು ಮಾರ್ಕ್ ಬಂದ್ರೆ ನಾನು ಖುಷಿ, ನಾನು ಹೀಗೆ ನಂಗೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ರೆ ಖುಷಿ, ಸ್ವಲ್ಪ ದೊಡ್ಡದವನಾಗ್ತಿದ್ದೆ ಇಂಥವಳನ್ನು ಮದುವೆ ಆದ್ರೆ ಅಥವಾ ಇಂಥವನನ್ನು ಮದುವೆ ಆದ್ರೆ ಖುಷಿ, ಆದ್ಮೇಲೆ ಯಾಕತ್ರ ಅದನ್ನ ಅಂತ ಆಗ್ತದೆ, ಅದು ಬೇರೆ ಅಲ್ವಾ? ಇದು ಆದ್ರೆ ಖುಷಿ. ನೋಡಿ, ನಮ್ದೆಲ್ಲ ಖುಷಿಗೆ ಸಂತೋಷಕ್ಕೆ ಎಲ್ಲ ಇನ್ವರ್ಟೆಡ್ ಕೋಮವೇ. ಹೌದಾ ಅಲ್ವಾ? ಆ ಇನ್ವರ್ಟೆಡ್ ಕೋಮವನ್ನ ತೆಗ್ದೆಸಿರಿ, ನಗಾಡ್ಲಿಕ್ಕೆ ಕಲೀರಿ, ನೆಗಾಡಿ. ನೋಡಿ, ದೇವರು ನಡೆಸಿದ್ರೆ, ದೇವರು ಚೆನ್ನಾಗಿ ಇಟ್ಟಿದ್ರೆ ಸಣ್ಣ ಮಕ್ಕಳಿಗೆ ಪಕ್ಕ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ. ಅಬ್ಸರ್ವ್ ಮಾಡಿದೀರಾ? ಯಾಕೆ? ಎಷ್ಟು ಸರ್ತಿ ಸರ್ ಚೆನ್ನಾಗಿ ಹೇಳಿದ್ರು, ನಗಾಡ್ತಿರ್ತಾರೆ. ಎಷ್ಟು ಸರ್ತಿ? ಒಂದು ಮಗು ದಿವಸಕ್ಕೆ 300 ಸರ್ತಿ ಆದ್ರೂ ನಗಾಡ್ತದಂತೆ. ನೋಡ, ನಾವು 30 ಸರ್ತಿ ಆದ್ರೂ ನಗಾಡ್ತೇವ? 3 ಸರ್ತಿ ನಗಾಡಿದ್ರೆ ದೊಡ್ಡ ಸಂಗತಿ. ಹೌದಾ ಅಲ್ವಾ? ಓಕೆ, ಸೊ ಆರೋಗ್ಯ ವೃದ್ಧಿ ಆಗಬೇಕಾದ್ರೆ ಆಟೋಮೆಟಿಕ್ ನಿಮ್ಮ ಡೋಸ್, ಹಾರ್ಮೋನ್ಸ್ ಅದೆಲ್ಲ ಇನ್ಕ್ರೀಸ್ ಆಗ್ತದೆ. ದೊಡ್ಡ ಆಸನಗಳು ಮತ್ತೆ ಮಾಡುವ, ಆ ಆಸನಗಳನ್ನು ಮಾಡುವ ಶಕ್ತಿಯೂ ಬರುತ್ತದೆ, ಪ್ರಾಣಾಯಾಮವನ್ನು ಮಾಡುವ ಶಕ್ತಿಯೂ ಬರುತ್ತದೆ.
ಎಲ್ಲವೂ ಬರ್ತದೆ. ಮೊದಲು ಇಲ್ಲಿಂದ ಶುರು ಮಾಡಿ. ಅದೇ ರೀತಿ ಕೊನೆಯದಾಗಿ ಯಾವತ್ತು ಆತಂಕದಲ್ಲಿರ್ತಾರಲ್ಲ, ಏನಾಗ್ತದೆ ಏನು ಅಂತವರಿಗೆ ಆಂಗ್ಸೈಟಿ ಡಿಸಾರ್ಡರ್. ನಮ್ಮ ಹತ್ರ ಕೆಲವರೆಲ್ಲ ಇರ್ತಾರೆ, 30-35 ವರ್ಷ ಇರ್ತದೆ, ತುಂಬಾ ಆಂಗ್ಸೈಟಿ. ಯಾಕಮ್ಮ ಇಷ್ಟ ಆಂಗ್ಸೈಟಿ ಕೇಳಿದ್ರೆ, ಅಲ್ಲ ನಾನು 70ನೇ ವರ್ಷದಲ್ಲಿರುವಾಗ ಏನಾಗ್ಬೋದು. 70ನೇ ವರ್ಷಕ್ಕೆ ಇನ್ನು 35 ವರ್ಷ ಉಂಟಮ್ಮ, ಹೌದಲ್ವಾ? ಈ ಆಂಗ್ಸೈಟಿ ಇದ್ದವರಿಗೆ ಸಮಸ್ಯೆಯಲ್ಲಿ ಕಂಡು ಬರೋದು ಗೊತ್ತುಂಟಾ? ಹೊಟ್ಟೆ ಜೀರ್ಣ ಆಗುದಿಲ್ಲ. ಓಕೆ, ಸ್ಟಮಕ್ ಅಂಡ್ ಸ್ಪ್ಲೀನ್. ಆ ಆತಂಕದ ಭಾವನೆಯನ್ನು ಬಿಟ್ಟು ಸಹಾನುಭೂತಿಯ ಭಾವನೆಯನ್ನು ಬೆಳೆಸಿಕೊಂಡ್ರೆ ಸ್ಟಮಕ್ ಮತ್ತು ಸ್ಪ್ಲೀನ್ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಇದನ್ನೆಲ್ಲ ಪ್ರಾಕ್ಟಿಕಲ್ ಮಾಡಿ ನೋಡಿ. ಏನಾದ್ರು ಕಷ್ಟ ಉಂಟಾ ಇದನ್ನು ಬೆಳೆಸ್ಕೊಳ್ಳಿಕ್ಕೆ? ಸ್ವಲ್ಪ ಅಭ್ಯಾಸ ಮಾಡಿ, ಆಯ್ತಾ? ಸೊ ಆದ್ರಿಂದ ಇವುಗಳನ್ನ ದೂರ ಮಾಡಿ. ಯಾವುದೆಲ್ಲ? ದುಃಖ, ಭಯ, ಕೋಪ, ಅಸಹನೆ, ಆತಂಕ ದೂರ ಇಡಿ. ಯಾವುದನ್ನು ಬೆಳೆಸ್ಕೊಳ್ಳಿ? ಸ್ವಲ್ಪ ಪ್ರಯತ್ನ ಬಿಡಿ, ತೊಂದರೆ ಇಲ್ಲ. ಧೈರ್ಯ, ಸೌಮ್ಯತೆ, ದಯೆ, ಸಂತೋಷ, ಸಹಾನುಭೂತಿಯನ್ನ ಬೆಳೆಸ್ಕೊಳ್ಳಿ. ಮೂಲಭೂತವಾದ ಆರೋಗ್ಯ ಅಲ್ಲೇ ಸೃಷ್ಟಿಯಾಗ್ತದೆ. ಆಗ ನಮ್ಗೆ ನನ್ನ ಒಂದು ಆಸೆ ಏನು ಗೊತ್ತಾ? ಈ ಯೋಗ ಫಾರ್ ಹೈಪರ್ ಟೆನ್ಷನ್, ಯೋಗ ಫಾರ್ ಡಯಾಬಿಟಿಸ್ ಇದೆಲ್ಲ ನಿಂತು ಯೋಗ ಫಾರ್ ಪಂಚಭೂತ ಸಿದ್ಧಿ ಅಲ್ವಾ, ಯೋಗ ಫಾರ್ ಮನೋಜವಿತ್ವ. ನಾವೆಲ್ಲ MSc ಅಲ್ಲೆಲ್ಲ ಓದಿದವರು. ಯೋಗಿಗಳಿಗೆ ಇಂತಿಂತೆಲ್ಲ ಸಿದ್ಧಿಗಳನ್ನ, ಕೈವಲ್ಯವನ್ನೆಲ್ಲ ಪಡ್ಕೊಳ್ಳಬಹುದಂತೆ ಅಂತ. ಆ ಕಡೆಗೆ ನಮ್ಮ ಸಾಧನೆ ಮುಂದುವರಿಬೇಕು. ಇದನ್ನೆಲ್ಲ ಆದಷ್ಟು ಈ ಜನರೇಷನ್ ಅಲ್ಲೇ ಪ್ರಾಕ್ಟೀಸ್ ಮಾಡಿಸಿ, ಗಟ್ಟಿ ಮಾಡಿಸಿ, ನಮ್ಮ ಎಲ್ಲ ರೋಗಗಳಿಗೆ ಒಂದು ಇತಿಶ್ರೀ ಹಾಡಿಸಿ, ಮುಂದಿನ ಜನರೇಷನ್ ಆದ್ರೂ ಅಟ್ಲೀಸ್ಟ್ ಆ ಕಡೆಗೆ ಗಮನ ಕೊಡುವ ಹಾಗೆ ಆಗಬೇಕು ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟದ್ದಕ್ಕೆ, ಅನುಕೂಲ ಮಾಡಿಕೊಟ್ಟದ್ದಕ್ಕೆ ಮೊದಲನೇದಾಗಿ ನಮ್ಮ ಗುರುಗಳು ಕೃಷ್ಣಮೂರ್ತಿ ಸರ್, ಬಹುಶಃ ಕುಶಾಲಪ್ಪನವರಿಗೆ ನಮ್ಗೆಲ್ಲ ಕೃಷ್ಣಮೂರ್ತಿ ಸರ್, ದೇಲಂಪಾಡಿಯವರು, ಇವರೆಲ್ಲ ಮೊದಲಿನ ಒಂದು ಪ್ರೇರಣೆ ಅಲ್ವಾ. ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಯೋಗ ಡೇ ಆಗೋದು ಬೇಡ, ಯೋಗ ಇಯರ್ ಮಿನಿಮಮ್ ಆಗಲಿ ಅನ್ನುವಂತ ಆಶಯದೊಂದಿಗೆ ವಿರಮಿಸ್ತೇನೆ. ನಮಸ್ತೆ. ಶ್ರೀಕಾಂತ್ ಅವರಿಗೆ ಆರೋಗ್ಯ ಭಾರತಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತಾ ಅಪೂರ್ವಕವಾದಂತಹ ಒಂದು ಸಣ್ಣ ಕಿರುಕಾಣಿಕೆಯನ್ನು ಆರೋಗ್ಯ ಭಾರತಿಯ ಅಧ್ಯಕ್ಷರು ಕೊಡಬೇಕಾಗಿ ಪ್ರಾರ್ಥನೆ.